ಒಣಗಿಸ್ತವೆ. ಬಿಸಿಲಿಲ್ಲ ಅಂದ್ರೂ ಬಟ್ಟೆಗಳು ಒಣಗಿಸ್ಬೋದು ಆರಾಮಾಗಿ. ತಿಂದ್ರೆ ಅನ್ನ ಬೇಜಾರು ಉಂಟು, ತರಕಾರಿ ಇಲ್ಲ ಅಂತ ತರಕಾರಿ. ಚಾಟ್ ಮೆಣಸಿನ್ಕಾಯಿ ಅವು ಮಕ್ಳಾಗ್ದಿರೋರು ಚಿಗರ್ ಮುರಿಯಕ್ ಹೋಗ್ಬಾರ್ದು. ಬಾಯಿ ಬಂದ ನಾವು ಬೈಕೋತಾ ಇರ್ತೀವಿ, ಯಾಕಂದ್ರೆ ಬಿಟ್ಟಿಯಾಗಿ ಸಿಗೋದು ಅವ್ರೊಬ್ರೇನೆ. ಬೆಳ್ಳುಳ್ಳಿ ಜೊತೆ ಸೊಳ್ಳೆಗಳು ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರ್ತೈತೆ. ಬ್ಯಾಚಲರ್ಸ್ ಹೆಲ್ಪ್ ಆಗ್ತೈತೆ. ಮತ್ತೆ ಏನೋ ತಪ್ಪಾದ್ರೆ ಹೊಟ್ಟೆಗೆ ಹಾಕೋ. ದಾರಿ ತಪ್ಪ ಬಂದಾಗ ಕೊರಿಯರ್ ಆಗೈತೆ ನಮ್ ಟಾಮ್. ನಿನ್ಗೇನಂತ ಗೊತ್ತಾ? ಸ್ಮೆಲ್ ನೋಡೋದಲ್ಲ, ಡಿಸೈನ್ ನೋಡು. ಡೋಂಟ್ ವರಿ ಟಾಮ್, ಈಗ್ಲೂ ಹಾಕೋಬಹುದು ನೀನು. ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ತೈತೆ. ನಾನು ಕುತ್ಕೊಂಡ್ಮೇಲೆ ಎದ್ದೊಳ್ಬೇಕಂದ್ರೆ ಜೆಸಿಪಿನೇ ಕರ್ಸ್ಬೇಕು. ಸೂಪರ್ ಆಯ್ತಲ್ಲ. ಇಬ್ರು ಸಂಪಾದನೆ ಮಾಡ್ತೀರಾ, ಒಂದ್ ವಾಷಿಂಗ್ ಮಿಷಿನ್ ತಗೊಳಕ್ ಆಗಲ್ವಾ? ನಿಮ್ ಬ್ಲಡ್ ಬ್ಯಾಂಕ್ ಅವ್ರ ಮುಂದೆ ಕುತ್ತಿದಂಗೈತೆ. ಅರೆ ಡಮಾಲ್ ಡಮಿಲ್ ಅಡ್ಗೆ ಮಾಡುವಾಗ ಸೂಪರ್. ಬಾಡ್ಲಿ ಸ್ವಲ್ಪ ಅನ್ನ ಐತೆ, ದಾಳಿ ಮಾಡು. ಹಿಂಗ್ ಹೊಡ್ಕೊಂಡ್ ಹೋಗ್ತಾನೆ ಇರ್ತೈತೆ. ಒಂದಲ್ಲ ಒಂದಿನ ಮೆಂಟಲ್ ಆಗ್ಬಿಡ್ತೀನಿ ಅನಿಸ್ತಿದೆ. ನಮ್ ಫ್ರೆಂಡ್ಸ್ ಏನೇನ್ ಅಬ್ಸರ್ವ್ ಮಾಡ್ತಾರೆ ಅಂತಾನೆ ಯೋಚನೆ ಮಾಡಿದಾಗ ಇದನ್ನ ಯಾರಾದ್ರೂ ಕಂಡಿಡೀರಿ ಪ್ಲೀಸ್. ಜೈಲಲ್ಲೂ ಇಲ್ಲ ಇಂತ ಕ್ರಿಮಿನಲ್ಗಳು. ಅಂದ್ರೆ ಇವಾಗ ನಾನು ಪರೋಟಾನೇ ಮಾಡ್ಲಿಲ್ಲ ಇನ್ನು, ಹೇಳ್ಬೇಕು ಅಂದ್ರೆ. ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಏನೋ ಒಂದು ಹೊಸ ರೆಸಿಪಿ ಅನ್ಬಿಟ್ಟು ತಿನ್ಕೊಂಡ್ಬಿಡ್ತಾರೆ. ಅವ್ರ ಹೆಂಡ್ತಿರ್ಗೆ ಸಂಜೆ ಹೊತ್ತು ಬಂದು ಅಡಿಗೆ ಮಾಡ್ಕೊಡ್ತಾರಂತೆ. 7 ಜನ್ಮಕ್ಕೂ ಚಪಾತಿ ಪೂರಿ ಏನು ಮಾಡೋದ್ ಬೇಡ ಅನ್ಸಿದೆ. ಇದು ಚಪಾತಿನ ಪರೋಟನ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಆಗಿದ್ದೀವಿ. ಇವತ್ತಿನ ದಿನ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಪ್ರಕೃತಿಯಲ್ಲಿ ಬೆರ್ತೋಗ್ಬಿಟ್ಟಿದ್ದೀನಿ ನಾನು ಇವತ್ತು. ಸಖತ್ ಇಷ್ಟ ಫ್ರೆಂಡ್ಸ್ ಈ ತರ ಡಾರ್ಕ್ ಕಲರ್ಸ್. ಅದ್ರ ಹಾಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸಲ್ಲ. ಬ್ಲಾಕ್ ಇರೋರ್ಗೆ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣಿಸಲ್ಲ. ಹಂಗಾಗಿ ಹೆಂಗೋ ಒಂದು ಫ್ರೆಂಡ್ಸ್ ಮನೆ ಇರೋ ಹೆಣ್ಮಕ್ಳೆಲ್ಲ ಹೆಂಗೋ ಒಂದು ಹಾಕೊಂಡ್ರೆ ಆಯ್ತು. ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತಲ್ಲ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಮತ್ತೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಇದನ್ನ ತುಂಬಾ ದಿನದಿಂದ ಒಬ್ರು ಕೇಳ್ತಾ ಇದ್ರು ಸಬ್ಸ್ಕ್ರೈಬರು, ಮಾಡಿ 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 ಅಂತ. ಆಮೇಲೆ ಅವ್ರು ಕೇಳೋದೇ ಬಿಟ್ಬಿಟ್ರು, ಸುಮ್ಮನೆ ಆಗ್ಬಿಟ್ರು, ನೀವು ಮಾಡಲ್ಲ ಅಂದ್ಬಿಟ್ಟು. ಅದೇನಂದ್ರೆ ಪೆಪ್ಪರ್ ರೈಸು. ನನ್ನ ಸ್ಟೈಲು ಮೆಣಸು ಬೆಳ್ಳುಳ್ಳಿ ಅನ್ನ ಹೆಂಗ್ ಮಾಡ್ಕೊಳ್ತೀನಿ ಅಂತ. ಸೇಮ್ ತುಪ್ಪ ಅನ್ನ ತಿಂದಂಗೆ ಇರುತ್ತೆ. ತುಪ್ಪ ಅನ್ನ ತಿನ್ಬೇಕು ಅಂತ ಯಾರಿಗಾದ್ರೂ ಎಮರ್ಜೆನ್ಸಿಯಾಗಿ ಅನ್ಸ್ಬಿಡುತ್ತೆ. ಆದ್ರೆ ಮನೇಲಿ ತುಪ್ಪ ಇರಲ್ಲ. ಈ ತರ ಮಾಡ್ಕೊಂಡ್ರೆ ಸೇಮ್ ತುಪ್ಪ ಅನ್ನ ತಿಂದಂಗೆ ಇರ್ತೈತೆ. ಅದಕ್ಕೋಸ್ಕರ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಲ್ಲ ಆದ್ರೂ ಮಾಡ್ಕೊಳ್ತೀನಿ. ಶಿವ ಕೆಲ್ಸಕ್ಕೆ ಹೋಗೈತೆ ಫ್ರೆಂಡ್ಸ್. ರಾತ್ರಿದೇ ಸಾಂಬಾರು ಅನ್ನ ಎಲ್ಲ ಇತ್ತು, ತಿನ್ಬಿಟ್ಟು ಹೋಗೈತೆ. ನಾನೀಗ ಅನ್ನಕ್ಕೆ ಇಟ್ಟಿದ್ದೀನಿ ಪೆಪ್ಪರ್ ರೈಸ್ಗೆ ಅಂತ. ಸೋನಾ ಮುಸ್ರಿ ಅಕ್ಕಿಲಿ ಮಾಡ್ಕೊಂಡ್ರೆ ಈ ಅನ್ನ ಸೂಪರ್ ಆಗಿ ಬರ್ತಿದೆ ಫ್ರೆಂಡ್ಸ್. ಆದ್ರೆ ನಾನು ರೇಷನ್ ಅಕ್ಕಿಲೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾವು ರೇಷನ್ ಅಕ್ಕಿನೇ ಬಳಸೋದ್ರಿಂದ ಅನ್ನನ ಆದಷ್ಟು ಉದುರು ಮಾಡ್ಕೊಂಡ್ರೆ ಚೆನ್ನಾಗಿ ಬರ್ತಿದೆ. ಆಮೇಲೆ ಬಟ್ಟೆಗಳು ಒಂದು ರಾಶಿ ಎತ್ತಾಕಿದೀವಿ. ಅದೇ ಫ್ರೆಂಡ್ಸ್ ಮೊನ್ನೆ ಒಗ್ದಿದ್ದು. ಒಬ್ರು ಕೇಳಿದ್ರಿ ಮಳೆಕಾಲ ಬೆಳೆರೆ ಬಿಸಿಲೇ ಬರ್ತಾ ಇಲ್ಲ, ಬಟ್ಟೆಗಳು ಒಂದು ರಾಶಿ ಒಗ್ದಾಕೊಂಡಿದ್ದೀರಾ, ಹೆಂಗ್ ಒಣಗಿಸ್ತೀರಾ ಅಂದ್ರೆ ಇದೇ ತರ ಎತ್ತಾಕೋದು ಬಿಸಿಲಿಗೆ. ಮತ್ತೆ ಸಂಜೆ ಒಳಗೆ ಎತ್ತಾಕೋದು. ಬಿಸಿಲು ಬರ್ತಾ ಇಲ್ಲ ಒಂದೆರಡು ದಿನದಿಂದ. ಮತ್ತೆ ಎಲ್ಲರೂ ಅನ್ಕೊಳ್ತೀರಾ ಬಿಸಿಲಿಲ್ಲ ಅಂದ್ರೆ ಬಟ್ಟೆಗಳು ಒಣಗಲ್ಲ, ಸ್ಮೆಲ್ ಬಂದ್ಬಿಡ್ತವೆ ಅಂತ. ಆತರ ಏನಿಲ್ಲ. ಒಗ್ದಿರೋ ಬಟ್ಟೆಗಳನ್ನ ಸುಮ್ನೆ ಗಾಳಿಗೆ ಒಣಗಾಕಿದ್ರು ಗಾಳಿ ಹಾಡ್ತಾನೆ ಒಣಗೋಗ್ತವೆ, ಸ್ಮೆಲ್ ಬರಲ್ಲ. ಒಣಗೋಗ್ಲಿಲ್ಲ ಅಂದ್ರೂ ಅಂದ್ರೆ ಒಣಗೋಗ್ತವೆ, ಸ್ವಲ್ಪ ತಣ್ಣಗೆ ಇರ್ತಾವ ಅಷ್ಟೇ ಬಟ್ಟೆನ. ಅವನ ಇನ್ನೊಂದ್ 2-3 ದಿನ ಬಿಸಿಲಿಗೆ ಆಚೆಗಡೆ ಎತ್ತಾಕೋಬಿಟ್ರೆ ಒಣಗೋಗ್ತವೆ. ಬಿಸಿಲಿಲ್ಲ ಅಂದ್ರೂ ಬಟ್ಟೆಗಳು ಒಣಗಿಸ್ಬೋದು ಆರಾಮಾಗಿ. ಇದು ನಾನೇ ಕಂಡಿಡ್ಕೊಂಡಿರೋ ಟೆಕ್ನಿಕ್ ನೋಡಿ. ಮಂಚದಲ್ಲಿ 3/4 ಭಾಗ ಬಟ್ಟೆಗಳಿದಾವೆ. ಇದನ್ನೆಲ್ಲ ಮೊದಲು ಅನ್ನ ಹಾಕ್ತಾ ಇರುತ್ತೆ. ಅಷ್ಟರಲ್ಲಿ ಇವನ್ನೆಲ್ಲ ಎತ್ತು ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ನಾನು ರೆಸಿಪಿ ಕಡೆ ಹೋಗ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಲೈಕ್ ಮಾಡೋದು ಮರಿತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ಮುದ್ದೆ ಮಾಡ್ಕೊಳ್ತಾರಲ್ಲ, ಮುದ್ದೆಗೆ ಸಾಂಬಾರ್ ಬೇಜಾರಪ್ಪ. ಏನೊಂದು ರೆಸಿಪಿ ನಮ್ಮ ಫ್ರೆಂಡ್ಸ್ ಕೇಳಿದ್ರು. ತಿಂದ್ರೆ ಅನ್ನ ಬೇಜಾರು ಉಂಟು, ತರಕಾರಿ ಇಲ್ಲ ಅಂತ ತರಕಾರಿ ತಿಂದ್ರೆ ಅನ್ನ ತಿನ್ಬೇಕು ಉಂಟು ಅಂತೆ. ನಾನು ಹಂಗೆ ಊಟ ಫ್ರೆಂಡ್ಸ್. ನಮ್ಮ ಮೆಣಸಿನ್ಕಾಯಿ ಗಿಡ ತೋರಿಸ್ತೀನಿ ಬನ್ನಿ. ನೋಡಪ್ಪಿ ಹೆಂಗ್ ಬೆಳೆದೈತೆ ಮೆಣಸಿನ್ಕಾಯಿ. ಪೈನಾಪಲ್ ಸಿಗ್ತಾ ನೋಡಿ, ನಮ್ಮ ಪೈನಾಪಲ್ ಬೆಳೀತಾ ಐತೆ. ಈ ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್, ಇಷ್ಟೇ ಉದ್ದ. ಇಲ್ಲಿ ಚೋಟ್ ಮೆಣಸಿನ್ಕಾಯಿ ತಾನೆ, ಚೋಟ್ ಮೆಣಸಿನ್ಕಾಯಿ. ಕುಳ್ಳಕ್ಕಿರೋರು ನಮ್ಮೂರಲ್ಲಿ ಹಂಗೆ ಕರೆಯೋರು ನೋಡಿ. ಒಂದೇ ಗಿಡದಲ್ಲಿ ಇದು ಉದ್ದುತ್ತ ಮೆಣಸಿನ್ಕಾಯಿ ಸ್ವಲ್ಪ, ಕುಳ್ಕೊಳ್ಳೋ ಮೆಣಸಿನ್ಕಾಯಿ ಸ್ವಲ್ಪ. ಇದೇನೋ ನನಗೆ ವಿಚಿತ್ರವಾಗೈತೆ ಫ್ರೆಂಡ್ಸ್. ನಾನು ಹೆಸರುಬೇಳೆ ನೆನೆಸಿದ್ನಲ್ಲ, ನಾನು ಹೆಸರುಬೇಳೆ ಮಾಡೋಣ, ಇದು ಕೋಸಂಬರಿ ಮಾಡೋಣ ಅನ್ನೋಷ್ಟರಲ್ಲಿ ಶಿವ ಸೌತೆಕಾಯಿನ ಸ್ವಾಹ ಮಾಡಿಬಿಟ್ಟಿತ್ತು. ಹಂಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಮತ್ತೆ ಒಂದ್ಸಲ ನೀರು ಹಾಕಿಟ್ಟೆ, ನೀರೆಲ್ಲ ಸೋಸಿ ಇದನ್ನ ಬೇಯಿಸಕ್ಕೆ ಹಾಕ್ಬಿಡ್ತೀನಿ. ಅದೇ ಮಾಮೂಲಿ ಈ ತರ ಹೆಸರುಬೇಳೆ ನೆನೆಸ್ಬಿಟ್ಟು ಮಿಕ್ಕಿದಾಗ ಪಾಯಸ ಮಾಡ್ತೀನಲ್ಲ. ಲಕ್ಕಿಲಿ ಇವತ್ತು ನಮ್ಮನೇಲಿ ಎಲ್ಲ ಐಟಮ್ಸ್ ಇದೆ ಪಾಯಸಕ್ಕೆ ಬೇಕಾಗಿರೋದು. ಹಂಗಾಗಿ ಇದನ್ನ ಬೇಯಕ್ಕೆ ಹಾಕ್ಬಿಟ್ಟು ಆಮೇಲೆ ಏನೇನ್ ಬೇಕು ಪೆಪ್ಪರ್ ರೈಸ್ಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಈ ಹೇಳ್ಬೇಕಾದ್ರೆ ಪೆಪ್ಪರ್ ರೈಸ್ಗೆ ಜಾಸ್ತಿ ಐಟಮ್ಸ್ ಬೇಕು. ಅಂದ್ರೆ ಸ್ವಲ್ಪ ಐಟಮ್ಸೇ, ಇನ್ನೊಂದ್ ಸ್ವಲ್ಪ ಐಟಮ್ಸ್ ಬೇಕಿತ್ತು ನನಗೆ. ಆದ್ರೂ ಪರವಾಗಿಲ್ಲ, ನಾನು ಹಂಗೆ ಮಾಡ್ತೀನಿ. ಏನೇನ್ ಬೇಕಿತ್ತಂದ್ರೆ ಕಡಲೆಬೇಳೆ, ಉದ್ದಿನ ಕಾಳು, ಕಡಲೆ ಬೀಜ, ಕೊತ್ತಂಬರಿ, ಇವಿಷ್ಟಿಲ್ಲ. ಹೇಳ್ಬೇಕಂದ್ರೆ ಆ ರೆಸಿಪಿಗೆ ಬೇಕಾಗಿದ್ದ ಐಟಮ್ಸ್ ಯಾವ್ದು ಇಲ್ಲ, ಆದ್ರೂ ಮಾಡ್ತಾ ಇದ್ದೀನಿ. ಮೇನ್ ಅವೆಲ್ಲ ಐಟಮ್ಸ್ ಬೇಕಿತ್ತು.
ಕೊತ್ತಂಬರಿ ಕರಿಬೇವನ್ನ ಜಾಸ್ತಿ ಎಲೆಗಳು ಕಿತ್ಕೊಬಂದು ಇಟ್ಕೊಂಡೆ. ಕವರಲ್ಲಿ ಇಟ್ಕೊಂಡ್ರೆ ಒಂದಷ್ಟು ದಿನ ನಮಗೆ ಆಗುತ್ತೆ ಅಂತ, ಒಂದು ವಾರಕ್ಕೆ ಹಾಗೆಷ್ಟು ಇಟ್ಕೊಬಂದೆ. ಫ್ರೆಂಡ್ಸ್, ಮೊನ್ನೆ ಒಂದು ಮಿಸ್ಟೇಕ್ ಮಾಡಿದೆ ನಾನು. ಮಿಸ್ಟೇಕ್ ಅಲ್ಲ, ಅದನ್ನ ಹೇಳೋದು ಮರ್ತೆ, ಹಂಗಾಗಿ ಅದು ಮಿಸ್ಟೇಕ್ ಆಯ್ತು. ಅದೇನಂದ್ರೆ ಮೊನ್ನೆ ವಿಡಿಯೋದಲ್ಲಿ ನಾನು ಓನರ್ ಮನೆ ಹತ್ರ ಹೋಗಿ ಕರ್ಬೇವಿನ ಗಿಡ ಕಿತ್ಕೊಬಂದಲ್ಲ, ಚಿಗುರು ಸಮೇತ ಮುರ್ಕೊಬಂದೆ. ನೋಡಿರ್ತೀರಾ, ನೀವು ಅಬ್ಸರ್ವ್ ಮಾಡಿರ್ತೀರಾ. ಒಂದಿಬ್ರು ಕೇಳಿದ್ರಿ ನಾವು ನನಗೆ ಚಿಗುರ್ನ ಮುರಿಬಾರ್ದು ಅಂತ. ಅದ್ಯಾಕೆ ಹಂಗೆ ಕಿತ್ಕೊಂಡೆ ಇದ್ರೆ, ನೀವು ಹಳೆ ವಿಡಿಯೋಸ್ ಇಂದ ನೋಡ್ಕೊಬನ್ನಿ. ನಾನು ಯಾವತ್ತೂ ಚಿಗುರು ಮುರಿದಿಲ್ಲ, ಚಿಗುರು ಮುರಿಬಾರ್ದು. ಅವತ್ತು ಯಾಕೆ ಮುರಿದೆ ಅಂದ್ರೆ, ಆ ಗಿಡಕ್ಕೆ ಹುಳ ಆಗೈತೆ. ಆ ಗಿಡಕ್ಕೆ ಅಲ್ಲ, ಈಗ ಹುಳ ಬಿಡೋ ಸೀಸನ್, ಎಲ್ಲಾ ಕರ್ಬೇವು ಗಿಡಕ್ಕೂ ಹುಳ ಬೀಳ್ತೈತೆ, ಹಂಗಾಗಿ ಮದ್ದೊಡಿತೈತೆ ಶಿವ. ಅದೊಂದು ಗಿಡಕ್ಕೆ ಮಾತ್ರ ಮದ್ದೊಡಿತೈತೆ, ಅದ್ರಲ್ಲೇ ಜಾಸ್ತಿ ಕಿತ್ಕೊಳ್ಳೋದು ನಾನಲ್ಲ. ಒಳ್ಳೆ ಎಲೆಗಳು ಬೇಕು ಅಂತ ಮದ್ದೊಡ್ದಾಗ ಎಲ್ಲ ವೇಸ್ಟ್ ಆಗ್ತೈತಲ್ಲ ಗಿಡ, ಎಲೆ ಅಂದ್ರೆ ಬಾಡೋಗಲ್ಲ ಅದು. ಆದ್ರೂ ಶಿವ ಎಲ್ಲ ಮುರ್ದಾಕ್ಬಿಟ್ಟು ಗಿಡನೆಲ್ಲ ಕಡ್ಡಿಗೆ ಮಾತ್ರ ಮದ್ದೊಡಿತೈತೆ. ಯಾಕೆ ಅಂದ್ರೆ ಗಿಡನ ತುದಿ ಎಲ್ಲ ಕಿತ್ತಾಕ್ಬಿಡ್ತೈತೆ. ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಮನೆಗಳಿದಾವಲ್ಲ, ಅವ್ರು ಮಕ್ಕಳನ್ನ ಕಾಂಪೌಂಡ್ ಇಂದ ಹಚ್ಬಿಟ್ಟು ಕರ್ಬೇವು ಸೊಪ್ಪು ಕಿಡಿಸ್ಕೊಂತಾರೆ. ಮದ್ದೊಡ್ದ್ಮೇಲೆ ಯಾರ ಕರ್ಬೇವು ಸೊಪ್ಪು ಕಿತ್ಕೊಂಡೋಗಿ ತಿಂದು ಅವ್ರಿಗೇನಾರ ಹೆಚ್ಚು ಕಡಿಮೆ ಆದ್ರೆ ಸುಮ್ಮನೆ ಯಾಕೆ ಅವೆಲ್ಲ ಅನ್ಬಿಟ್ಟು ಗಿಡ ಮುರ್ದಾಕ್ತಿದಲ್ಲ, ಹೆಂಗಿದ್ರು ಮುರ್ದಾಕಿ ವೇಸ್ಟ್ ಆಗ್ತಿದೆ ಅನ್ಬಿಟ್ಟು ನಾನು ಚಿಗುರು ಸಮೇತ ಕಿತ್ಕೊಂಡ್ಬಂದೆ ಅಷ್ಟೇ. ಅವತ್ತು ಅದನ್ನ ನಾನು ಮೆನ್ಷನ್ ಮಾಡ್ಬೇಕಿತ್ತು, ಮರ್ತೋದೆ ಅರ್ಜೆಂಟಲ್ಲಿ. ಹಂಗಾಗಿ ಇವಾಗ ಅಡ್ಗೆಗೆ ಬರೋಣ. ಆತರ ಮಿಸ್ಟೇಕ್ ಎಲ್ಲ ಮಾಡಲ್ಲ ಫ್ರೆಂಡ್ಸ್ ನಾನು. ಚಿಗುರು ಮುರಿಬಾರ್ದು ಅಂತ ಹೇಳ್ತಾರೆ, ಅದರಲ್ಲಿ ಹೆಣ್ಮಕ್ಳು ನಾವು ಮಕ್ಳಾಗ್ದಿರೋರು ಚಿಗುರು ಮುರಿಯಕ್ಕೆ ಹೋಗ್ಬಾರ್ದು. ಹಂಗಾಗಿ ಸಾರಿ ಫ್ರೆಂಡ್ಸ್. ಬೆಳ್ಳುಳ್ಳಿನ ಸಿಪ್ಪೆ ತೆಗಿಯಲ್ಲ ಫ್ರೆಂಡ್ಸ್ ನಾನು. ಬೆಳ್ಳುಳ್ಳಿ ಮೆಣಸನ್ನಕ್ಕೆ ಸುಮ್ಮನೆ ಮೇಲೆ ಸ್ವಲ್ಪ ಮೇಲೆ ಒಂದು ಎಳೆ ಇರುತ್ತಲ್ಲ, ಅದನ್ನ ಮಾತ್ರ ಸುಲ್ಕೊಳ್ತೀನಿ. ಯಾಕಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಮೆಣಸು ಅನ್ನ ಅಲ್ವಾ ಇದ್ರ ಹೆಸರು, ಫ್ಲೇವರ್ ಜಾಸ್ತಿ ಬೇಕು ಬೆಳ್ಳುಳ್ಳಿದು, ಅದಕ್ಕೋಸ್ಕರ. ಮನೇಲಿ ತರಕಾರಿ ಗಿರ್ಕಾರಿ ಏನು ಇಲ್ಲ, ಟೊಮೊಟೊ ಗಿಮೊಟೊ ಏನು ಇಲ್ಲ, ಅರ್ಜೆಂಟ್ ಆಗಿ ತಿನ್ಬೇಕು ಏನಾರ ಊಟ ಅನ್ಸ್ದಾಗ ಇದನ್ನ ಆರಾಮಾಗಿ ಮಾಡ್ಕೋಬಹುದು. ಸೂಪರ್ ಟೇಸ್ಟ್ ಇರ್ತೈತೆ. ಬರೀ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರಿಬೇವು ಇವಿಷ್ಟಿದ್ರು ಹಾಕೋಬಹುದು ಫ್ರೆಂಡ್ಸ್. ಎಕ್ಸ್ಟ್ರಾ ಐಟಮ್ಸ್ ಅದೇನೇನೆ. ಕಾಯಿ ತುರಿ ಬೇಕಾದ್ರೆ ಹಾಕೋಬಹುದು. ಕಾಯಿ ಐತೆ ಬೇಡ ಅನ್ನಿಸ್ತೈತೆ ಕಾಯಿ ತುರಿ ಏನು ಫ್ರೆಂಡ್ಸ್. ನಮ್ಗೆ ಕಾಯಿನ ಅಷ್ಟೊಂದು ಇಷ್ಟಪಡಲ್ಲ ನಾವು, ಅದಕ್ಕೋಸ್ಕರ ಇರೋ ಕಾಯಿನ ಪಾಯಸಕ್ಕೆ ಹಾಕ್ಬಿಡೋಣ. ಬೇಕಾಕಿದ್ದೀನಿ, ಕತ್ಲೆ ಮನೇಲಿ ಬೇಯ್ತಾ ಐತೆ. ಕರೆಂಟ್ ಹೋಯ್ತು ಫ್ರೆಂಡ್ಸ್. ನಾನು ಎಮರ್ಜೆನ್ಸಿಯಾಗಿ ಅಡುಗೆ ಮಾಡ್ಬೇಕಾದ್ರೆ ಕರೆಂಟ್ ಹೋದ್ರೆ ನನಗೆ ಬೇಜಾರಾಗ್ತಿದೆ. ಆದ್ರೂ ಪರವಾಗಿಲ್ಲ, ಫೋನಲ್ಲಿ ಚಾರ್ಜ್ ಐತಾ, ಅದು ಇಂಪಾರ್ಟೆಂಟು. ಕೇಬ್ ಇನ್ನೇನಾದ್ರೂ ಕುತಂತ್ರ ಮಾಡಲಿಲ್ಲ ಅಂತಲೇ ಕೆಡ್ಸ್ಕೊಳಲ್ಲ. ಹಂಗೆ ಯಾಕೆ ಅನ್ಬೇಕು, ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಅದು ನಮಗೆ ಗೊತ್ತಾಗಲ್ಲ. ನಾವು ಹೆಣ್ಮಕ್ಳು ಹಿಂಗೇನೆ. ಅಡುಗೆ ಮಾಡ್ಬೇಕಾದ್ರೆ, ಮಿಕ್ಸಿಗೆ ಏನಾರು ಹಾಕ್ಬೇಕಾದ್ರೆ, ವಾಷಿಂಗ್ ಮಿಷಿನ್ ಮಾಡಬೇಕಾದ್ರೆ, ವಾಷಿಂಗ್ ಮಿಷಿನ್ ಮಾಡೋವಾಗಲ್ಲ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬೇಕಾದ್ರೆ ಕರೆಂಟ್ ಹೋದ್ರೆ ನಮಗೆ ಬಾಯಿ ಬಂದಾಗ ನಾವು ಬೈಕೋತಾ ಇರ್ತೀವಿ. ಯಾಕಂದ್ರೆ ಬಿಟ್ಟಿಯಾಗಿ ಸಿಗೋದು ಅವ್ರೊಬ್ರೇನೆ, KB ಅವರು. ಇದಕ್ಕೆ ಅವ್ರು ಯಾರ ಫ್ಯಾಮಿಲಿ ಅವ್ರ ವಿಡಿಯೋ ನೋಡ್ತೀರಾ ಬೈಕೋಬಿಟ್ಟಿರಾ. ಇದೆಲ್ಲರ ಹೆಂಗಸ್ರನ್ನ ಮನದಾಳದ ಮಾತು. ಅವ್ರು ಯಾರು ಹೇಳ್ಕೊಳ್ಳಲ್ಲ, ಅವ್ರವ್ರ ಮನೆಗಳಲ್ಲಿ ಬೈಕೋತಾ ಇರ್ತಾರೆ. KB ಅವ್ರನ್ನ, ಕರೆಂಟ್ ತೆಗಿಯೋರ್ನ. ನಾನು ಡೈರೆಕ್ಟ್ ಆಗಿ ಬೈತಾ ಇದ್ದೀನಿ ಅಷ್ಟೇ. ಫ್ರಸ್ಟೇಷನ್ ಅಷ್ಟೇ ಇದು. ಬೆಳ್ಳುಳ್ಳಿ ಜೊತೆ ಸೊಳ್ಳೆಗಳು ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿರ್ತೈತೆ. ಬೆಳ್ಳುಳ್ಳಿನ ಅರ್ಧಂಬರ್ಧ ಜಜ್ಜಿ ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ. ಬೆಳ್ಳುಳ್ಳಿ ಅವೆಲ್ಲ ತಿನ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ನಾವು ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ತಿಂತೀವಿ. ಕಬಾಬ್ ಮಾಡಿದಾಗಂತೂ ಈರುಳ್ಳಿ ಹೆಂಗ್ ತಿಂತಾ ಇದ್ವು. ಐ ಮಿಸ್ ಕಬಾಬ್. ಮೆಣಸು ಪುಡಿ ತಗೊಂಡಿದ್ದೀನಿ. ಇದು ಅರ್ಧಂಬರ್ಧ ಪುಡಿ ಇದ್ರೇನೆ ಚೆನ್ನಾಗಿರೋದು. ಹಂಗಾಗಿ ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಇದಿಷ್ಟು ಸ್ವೀಟ್ಗೆ, ತೆಂಗಿನಕಾಯಿ ಪೀಸಸ್ಸು, ಬೆಲ್ಲ, ಗೋಡಂಬಿ ದ್ರಾಕ್ಷಿ, ಏಲಕ್ಕಿ. ಫ್ರೆಂಡ್ಸ್, ಪೆಪ್ಪರ್ ರೈಸ್ಗೆ ಮರೀದೆ ಕಡಲೆಬೇಳೆ, ಕೊತ್ತಂಬರಿ, ಕಡಲೆ ಬೀಜ ಇವಿಷ್ಟು ತಗೊಳ್ಳಿ, ಸೂಪರ್ ಆಗಿರ್ತೈತೆ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ ಹಾಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಆಗಲೇ ವಿಡಿಯೋ ಆನ್ ಮಾಡೋದೇ ಮರ್ತ್ಕೊಂಡೆ. ಕೆಲವೊಂದ್ಸಲ ಹಿಂಗೇನೆ ಸ್ಟಾರ್ ಚಾನಲ್ ಇದ್ರೆ ವಿಡಿಯೋ ಆನಲ್ಲಿ ಐತೆ ಅಂದ್ಬಿಟ್ಟು ಮರ್ತ್ಬಿಟ್ಟು ಅಡುಗೆ ಮಾಡ್ಕೊಬಿಡ್ತೀವಿ. ಯೂಟ್ಯೂಬರ್ಸ್ಗಷ್ಟೇ ಒಂದೊಂದಲ್ಲ. ಆಮೇಲೆ ಒಣಮೆಣಸಿನ್ಕಾಯಿ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೋಬೇಕು, ಉಪ್ಪು ಕರ್ಗೋವರೆಗೂ. ಹೆಂಗೆ ಫ್ರೈ ಆಗಬೇಕಂದ್ರೆ ಇವೆಲ್ಲ ಒಂಥರ ಕರಮ್ ಅಂತ ಬರಬೇಕು, ಮುಟ್ಟಿದ್ರೆ ಫೀಲು ಆ ಥರ. ಎಷ್ಟು ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಆಗಲೇ ಹೇಳ್ದಂಗೆ ಮಿಸ್ ಆಗಿರೋ ಐಟಮ್ಸು ಕಡಲೆ ಬೀಜ, ಕಡಲೆಬೇಳೆ, ಕೊತ್ತಂಬರಿ ಇವೆಲ್ಲ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ಈ ಥರ ಆದಮೇಲೆ ಆಮೇಲೆ ಅನ್ನ ಹಾಕ್ಕೊಳ್ಳೋದಷ್ಟೇ. ತಂಗ್ಳನ್ನ ಹಾಕ್ಕೊಂಡ್ರು ಚೆನ್ನಾಗಿರ್ತೈತೆ. 1-2 ನಿಮಿಷ 3 ನಿಮಿಷ ರೆಸಿಪಿಗಳಷ್ಟೇ ಇವೆಲ್ಲ. ಅರ್ಜೆಂಟಿಗೆ ಹೊಟ್ಟೆ ಹಸಿಗೆ ಮಾಡ್ಕೋಬೋದು. ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗ್ತೈತೆ. ಮತ್ತು ಒಂಟಿ ಹೆಣ್ಮಕ್ಳು ಇರ್ತಿರಲ್ಲ ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ತೈತೆ ಅಂತ ನಾನು ಜಾಸ್ತಿ ಸಿಂಪಲ್ ಆಗಿರೋ ಅಡುಗೆಗಳೇ ಮಾಡ್ತೀನಿ. ಮತ್ತು ಕಡಿಮೆ ಐಟಮ್ಸ್ ಇರ್ತೈತೆ ನಮ್ಮ ಮನೇಲಿ, ಅದ್ರಲ್ಲಿ ಮಾಡ್ಕೊಳ್ಳೋ ಐಟಮ್ಸೇ ಮಾಡ್ಕೊಳ್ತೀನಿ. ಇಷ್ಟೇ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರೆಡಿ. ನಾನು ಹಾಕ್ಕೊಂಡಿಲ್ಲ. ಹೆಸರುಬೇಳೆ ಬೆಂದಿತ್ತು, ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಅದು ಹೆಸರುಬೇಳೆ. ಅದ್ರಲ್ಲಿ
ಪಾಯಸ ಮಾಡ್ತಾ ಇದ್ದೀನಿ. ಹೆಂಗೆ ಬರ್ತೈತೋ ಏನೋ ಅಂದ್ಕೊಂಡೆ ಮಾಡ್ತಾ ಇದ್ದೆ. ಬೆಲ್ಲ ಕರಗದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆಲೆ ಹಾಕ್ಕೊಂಡು ಗೋಡಂಬಿ, ತೆಂಗಿನಕಾಯಿ ಮತ್ತು ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ಇಷ್ಟು ಚಿಕ್ಕ ಪಾಯಸ ಮಾಡ್ತಾ ಇರೋದು. ಚೆನ್ನಾಗಿ ಬಂದರೆ ಸಾಕು ಅಂದ್ಕೊಂಡೆ ಮಾಡ್ತಿದ್ದೆ. ಇದನ್ನೆಲ್ಲ ಹಾಕ್ಕೊಂಡು ಏಲಕ್ಕಿ ಜಜ್ಜಿ ಹಾಕ್ಕೊಂಡು ಒಂದು ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗಾಗ್ಬಿಡ್ತು, ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನೋ ಇರೋ ಐಟಮ್ಸಲ್ಲಿ ಅಡ್ಜಸ್ಟ್ ಮಾಡಿ 1-2 ರೆಸಿಪಿ ಮಾಡಿದ್ದೀನಿ. ಏನೋ ತಪ್ಪಾದರೆ ಹೊಟ್ಟೆಗೆ ಹಾಕೋ, ಇದನ್ನು ಹಂಗೆ ಜೊತೆಲಿ ಹೊಟ್ಟೆಗೆ ಹಾಕೋ. ಚೆನ್ನಾಗಿ ಐಟಮ್. ಚರ್ಬಿ ಬೆಳೆಸ್ಬಿಡ್ತಾರೆ. ಏನು ಚರ್ಬಿ ಬೆಳ್ಕೊತೈತಪ್ಪ ಅನ್ನ ತಿಂದ್ರೆ? ಅದು ಒಂದು ಸ್ವೀಟು ಬರೀ 4 ಸ್ಪೂನ್ ಹೆಸರುಬೇಳೆ, ಅದೇನೇನೆ ಸೌತೆಕಾಯಿ ಹೆಸರುಬೇಳೆ, ಅದಕ್ಕೆ ಮಿಕ್ಕಿತ್ತಲ್ಲ ಅದ್ರಲ್ಲಿ ಒಂದು ಸ್ವೀಟ್ ಮಾಡೋಣ ಅಂತ ಮಾಡಿದೆ. ಅದಕ್ಕೆ ಹಂಗೈತೆ. ರೈಸ್ ಹೆಂಗೈತೆ? ತುಪ್ಪ ಹಾಕಿದ್ಯಾ? ತುಪ್ಪ ಅಲ್ಲ, ಅದು ಎಣ್ಣೆಲಿ ಹುರಿದು ಹಾಕಿದ್ದು ಬಿಸಿ. ಚೆನ್ನಾಯ್ತಾ? ಹೆಸರು ಬೇಳೆನೆ ಕಮ್ಮಿ ಆಗೈತೆ. ಇನ್ನೇನು ಮಾಡೋದು, ವೇಸ್ಟ್ ಆಗ್ತೈತೆ. ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ. ಶಿವನ ಕೆಲಸದಿಂದ ಬಂತು. ಒಂದು ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್, ನೋಡಿ. ಒಂದು ಕೊರಿಯರ್ ಬಂದಿದೆ. ಅದು ಮೇಲ್ಗಡೆ ಇರೋ ಬಾಕ್ಸ್ ನನ್ನ ಫ್ರೆಂಡ್ ಕಳ್ಸಿರೋದು. ಈ ಕೆಳಗಡೆ ಇರೋ ದೊಡ್ಡ ಬಾಕ್ಸ್ ಕಳ್ಸಿರೋರು ಯಾರು? ದಾರಿ ತಪ್ಪ ಬಂದ ಕೊರಿಯರ್ ಆಗೈತೆ ನಮ್ ಕತೆ ಇವತ್ತು. ಯಾರು ಕಳ್ಸಿದಂತ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ನಮ್ಮ ಫ್ರೆಂಡ್ಸೇ ಯಾರೋ ಇರ್ತಾರೆ. ಯಾರು ಏನೇ ಕಳಿಸ್ತೀನಿ ಅಂದ್ರೆ ನನಗೆ ಬೇಡ, ನನಗೆ ಇಷ್ಟ ಆಗಲ್ಲ ಇದೆಲ್ಲ ಅಂತ ಹೇಳ್ತೀನಿ ಅನ್ಬಿಟ್ಟು ನಾನು ಬೈತೀನಿ. ಮತ್ತೆ ಇಸ್ಕೊಳ್ಳಲ್ಲ, ತಗೊಳಲ್ಲ ಅನ್ಬಿಟ್ಟು ಏನಾದ್ರು ಕಳಿಸ್ಬಿಟ್ಟು ಹೇಳ್ದೆ ಇದಾರೋ ಏನೋ ಗೊತ್ತಿಲ್ಲ. ಹೇಳ್ರಿ, ನನ್ಗೆ ಯಾರು ಕಳ್ಸಿದ್ರು ನಂಗೆ ತಲೆ ಕೆಡ್ತೈತೆ. ಪ್ಲೀಸ್ ವಿಡಿಯೋ ನೋಡಿದ್ರೆ ಶಾಕ್ ಆಗ್ತೈತೆ. ಶಿವ ಅಂತೂ ಯಾರಿಗ ಅಡ್ರೆಸ್ ಕೊಟ್ಟೆ, ಏನಿದು ಹಂಗಿಂಗೆ ಅಂತೆಲ್ಲ ಶಾಕ್ ಆಗೈತೆ ಆಗ್ಲಿಂದ. ನನಗೆ ಗೊತ್ತಾಗ್ತಾ ಇಲ್ಲ. ಇಯರಿಂಗ್ಸ್ ಮಾತ್ರ ಹೇಳೇ ಬಿಟ್ಟೆ ನಾನು. ಒಂದು ಗಿಫ್ಟ್ ಮಾತ್ರ ನನ್ನ ಫ್ರೆಂಡ್ ಕಡೆ ಬಂದಿರೋದು. ನಾನು ರೀಲ್ಸ್ ಎಲ್ಲ ಮಾಡ್ತೀನಲ್ಲ, ಅದಕ್ಕೋಸ್ಕರ ಸಿಲ್ವರ್ ಇಯರಿಂಗ್ಸ್ ನನ್ನ ಹತ್ರ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನ ಅವರು ಒಂದು 4-5 ದಿನದಿಂದನೇ ಹೇಳಿದ್ರು, ರೀಲ್ಸ್ ಚೆನ್ನಾಗಿ ಕಾಣಿಸ್ತೈತೆ ಅಂತ. ಸರಿ ಅಂತ ನಾನು ಒಪ್ಕೊಂಡಿದ್ದೆ. ಇದು ಹೆಂಗ್ ಬಂತು ನಮ್ಮ ಮನೆಗೆ? ದಾರಿ ತಪ್ಪಿ ಬಂದೈತೆ. ಅದು ನನಗೆ ಬೇಕಾಗಿರೋ ಐಟಮ್ಸ್ ಆಲ್ರೆಡಿ ಓಪನ್ ಮಾಡಿ ನೋಡ್ಬಿಟ್ಟಿ ನಾನು. ಓಪನ್ ಮಾಡಿ ನೋಡಿ ಒಂದ್ ಕಡೆಯಿಂದ ನನ್ನ ಫ್ರೆಂಡ್ಸ್ ಯಾರ್ಯಾರಿಗೆ ನನ್ನ ಅಡ್ರೆಸ್ ಗೊತ್ತೋ ಅವ್ರಿಗೆಲ್ಲ ಕೇಳ್ಕೊಂಡ್ ಬಂದೆ. ಇದು ನಿಮ್ ಕಡೆಯಿಂದ ಬಂದಿರೋದ, ನಿಮ್ ಕಡೆ ಬಂದಿರೋ ಯಾರು? ನಮ್ದಲ್ಲ. ಮತ್ತೆ ಹೆಂಗ್ ಬಂತು ಇಲ್ಲಿಗೆ? ಅಪ್ಪ ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನು? ಈ ಬಾಕ್ಸ್ ಬಗ್ಗೆ ಬಿಡೋದ ವಿಷಯ ಅಲ್ಲಪ್ಪಿ, ಇದು ಹೆಂಗ್ ಬಂತು? ಹೇಳ್ದೆ ಅಡ್ರೆಸ್ ತಕೊಂಡು. ಇದೊಂದು ಟೆನ್ಷನ್. ಅಂದ್ರೆ ಯಾರಾದ್ರೂ ನಮ್ ಪ್ಲೇಸ್ ಅಲ್ಲಿ ಇದ್ರೆ ಖುಷಿ ಆಗ್ತಾರೆ. ಯಾವ್ದೋ ಮಿಸ್ ಆಗಿ ಬಂತು, ಇಲ್ಲ ಯಾರೋ ಕಳ್ಸವ್ರೆ ಅಂತ. ಆದ್ರೆ ನಂಗೆ ಟೆನ್ಷನ್ ಆಗ್ತೈತೆ. ಇಂಥವ್ರು ಕಳ್ಸಿದಾರೆ ಅಂತ ಗೊತ್ತಾದ್ರೆ ಒಂದ್ ಸ್ವಲ್ಪ ಸಮಾಧಾನ. ಇದು ಮಿಸ್ ಆಗಿ ಬಂದೈತೆ ಅಂದ್ರೆ ನನ್ಗೇನೋ ಒಂಥರ ಟೆನ್ಷನ್ ಆಗ್ತೈತೆ. ಸರಿ ಫ್ರೆಂಡ್ಸ್, ಓಪನ್ ಮಾಡಿ ತೋರಿಸ್ತೀನಿ ಏನ್ ಬಂದೈತೆ ಅಂತ. ನನ್ನ ಜೀವನದಲ್ಲಿ ಈ ತರ ಯಾಕಾಗ್ತೈತೆ ಅಂತ ನನ್ಗೆ ಗೊತ್ತಿಲ್ಲ. ಟಾಮ್, ನಿನ್ಗೇನಂತ ಗೊತ್ತಾ? ಅವ್ನು ನಿದ್ದೆ ಮಾಡ್ತವ್ರೆ. ಮೊದಲು ಇಯರಿಂಗ್ಸ್ ನೋಡೋಣ. ಈ ತರ ಸಿಲ್ವರ್ ಇಯರಿಂಗ್ಸ್. ಸಿಲ್ವರ್ ಅಂದ್ರೆ ನಂತರ ವಾಲೆ ಜುಮ್ಕಿ ಇಷ್ಟಪಡ್ತೀನಲ್ಲ ನಾನು ಜಾಸ್ತಿ, ಹಂಗಾಗಿ ವಾಲೆ ಜುಮ್ಕಿ ಒಂದು ಸೆಟ್ ಮಾತ್ರ ಐತೆ ಸಿಲ್ವರ್ದು. ಈ ತರ ಸೆಟ್ಸ್ ನಾನು ಯಾವತ್ತೂ ಹಾಕೊಂಡು ಇಲ್ಲ, ಏನೂ ಇಲ್ಲ. ಇನ್ಮೇಲೆ ರೀಲ್ಸ್ ಹಾಕ್ಬೇಕು, ಹೆಂಗ್ ಕಾಣಿಸ್ತೈತೋ ಏನೋ. ಟಾಮ್, ಆರ್ ಯು ಎಕ್ಸೈಟೆಡ್? ನಿನ್ಗೊಂದ್ ಜೊತೆ ಕಿವಿ ಚುಚ್ಚಲ ಟಾಮ್? ನೋಡಿ ಇಲ್ಲಿ ಓಲೆ ಎಷ್ಟು ಚೆನ್ನಾಗಿದೆ. ಸ್ಮೆಲ್ ನೋಡೋದಲ್ಲ, ಡಿಸೈನ್ ನೋಡು. ಎಲ್ಲ ಸ್ಮೆಲ್ ನೋಡಿ ಅವ್ನಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಈ ತರವೆಲ್ಲ ನಾನು ನೋಡಿದ್ದೆ ಮೀಶೋದಲ್ಲಿ, ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದ್ದೆ. ಆದ್ರೆ ಬುಕ್ ಮಾಡೋ ಧೈರ್ಯ ಮಾಡ್ಲಿಲ್ಲ. ಯಾಕಂದ್ರೆ ಇವೆಲ್ಲ ನಾನು ಹಾಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಚೆನ್ನಾಗೈತೆ ಡಿಸೈನ್. ಶಿವಾಗೂ ನನಗೂ ಇಬ್ಬರಿಗೂ ಇಷ್ಟ ಆಗಿದ್ದಂದ್ರೆ ಇದು. ಇದು ಚೆನ್ನಾಗಿ ಕಾಣಿಸ್ತೈತೆ, ಸಖತ್ ಇಷ್ಟ ಆಯ್ತು ಶಿವಾಗುನು. ಟಾಮು, ಇದು ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಂತೆ. ಅವ್ನು ಸೈಲೆಂಟ್ ಆಗಿ ಗುರಾಯಿಸ್ತಾವನಂದ್ರೆ ಇಷ್ಟ ಆಯ್ತು ಅಂತ. ಅವ್ನು ಹೊಟ್ಟೆ ಕಿಚ್ಚು ಪಡ್ತಾವನೆ. ನಾನಾಗೂ ಹುಡುಗಿಯಾಗಿ ಅದ್ರ ಹುಟ್ಟಿದ್ದಿದ್ರೆ ನಾನು ಇದೆಲ್ಲ ಹಾಕೊಳ್ತಾ ಇದ್ನೆ ಅಂತ. ಡೋಂಟ್ ವರಿ ಟಾಮ್, ಈಗಲೂ ಹಾಕೋಬಹುದು ನೀನು. ಕಿವಿ ಚುಚ್ಚಿಸ್ಕೊಳಕ್ ಧೈರ್ಯ ಮಾಡೋ ಅಷ್ಟೇ. ಇದು ಚೆನ್ನಾಗೈತೆ. ಈ ತರ ಓಲೆಗಳು ನನ್ನ ಲೈಫಲ್ಲೇ ನಾನು ಹಾಕ್ಲಿಲ್ಲ. ಅಂದ್ರೆ ನಾನು ಸ್ವಲ್ಪ ಚಿಕ್ಕ ಓಲೆಗಳೇ ಜಾಸ್ತಿ ಹಾಕೊಳ್ಳೋದು. ನೀವು ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಇದು ಫಸ್ಟ್ ಟೈಮ್ ತಗೊಂಡಿರೋದು. ರೀಲ್ಸ್ ಹಾಕೋಬೇಕು, ನೋಡುವ ಹೆಂಗ್ ಕಾಣಿಸುತ್ತಂತ. ಇದು ಚೆನ್ನಾಗೈತೆ. ಎಲ್ಲ ಸಿಲ್ವರ್. ಇವೆಲ್ಲಕ್ಕಿಂತ ಇದೊಂದು ಸ್ವಲ್ಪ ದೊಡ್ಡದಾಗೈತೆ. ಇವೆರಡು ಸೇರಿ ಎಷ್ಟೈತೋ ಇದೊಂದು ಅಷ್ಟೈತೆ, ಅಂದ್ರೆ ಅಷ್ಟು ದೊಡ್ಡದಾಗೈತೆ ಅಂತ.
ಚೆನ್ನಾಗೈತೆ. ಅದಕ್ಕೂ ಮುಂಚೆ ಇದು ಮೇನ್ ಇಂಪಾರ್ಟೆಂಟ್. ಏನಾದ್ರೂ ನನಗೆ ಕೊರಿಯರ್ ಗಿಫ್ಟ್ ಅದು ಬಂದಾಗ ಇದನ್ನ ಮಾತ್ರ ಬಿಸಾಕೋದೇ ಇಲ್ಲ. ಯಾಕಂದ್ರೆ ಇದನ್ನ ಈ ತರ ಸೌಂಡ್ ಮಾಡ್ತಾ ಇದ್ರೆ ನಮ್ಮಲ್ಲಿರೋ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ತೈತೆ. ನಂಗೆ ಇದು ಸಖತ್ ಇಷ್ಟ. ಚೆನ್ನಾಯ್ತಾ? ನಿಮ್ಗೆ ಸ್ಟ್ರೆಸ್ ಕಮ್ಮಿ ಆಗ್ಬೇಕಂದ್ರೆ ಈ ತರ ಮನೇಲಿದ್ರೆ ಈ ತರ ಪ್ರೆಸ್ ಮಾಡ್ತಾ ಕೂತ್ಕೊಳ್ಳಿ, ಸ್ಟ್ರೆಸ್ ಕಮ್ಮಿ ಆಗ್ತೈತೆ. ಇದು ನಾನೇ ಕಂಡಿಡ್ದಿರೋದು. ಓಕೆ, ಇದು ಓಪನ್ ಮಾಡಿ ಆಗ್ಲೇ ಶಿವ ನೋಡ್ತು. ಇದೊಂಥರ ನನಗೆ ಯಾರು ಕಳಿಸಿರೋ ಗೊತ್ತಾಗ್ತಾ ಇಲ್ಲ. ತಲೆಗೆ ಎಬ್ಬಾವೆ ಬಿಟ್ಟಂಗ ಆಗ್ತೈತೆ. ಹುಳ ಅಲ್ಲ, ಎಬ್ಬಾವೆ ಬಿಟ್ಟಂಗ ಆಗ್ತೈತೆ. ಶಿವ ಭಯನೇ ಬಿದ್ಬಿಟ್ಟೈತೆ. ನನ್ಗೆ ಯಾರು ಕಳ್ಸಿದ್ರು ಇದು ಗೊತ್ತಿಲ್ಲ ಅಂದ ತಕ್ಷಣ ಯಾರಿಗ ಅಡ್ರೆಸ್ ಕೊಟ್ಟೆ ನೋಡ್ಕೊಳೆ ಹೆಂಗೆ ಏನು ಎತ್ತ ಅಂತೆಲ್ಲ ನನಗೂ ಭಯ ಆಗ್ತೈತೆ. ಯಾಕೆ ಭಯ ಅಂದ್ರೆ ನೀವು ಬಂದು ಪರವಾಗಿಲ್ಲ, ಇನ್ನೇನಾದ್ರೂ ಮಿಸ್ ಆಗಿ ಅಂದ್ರೆ ಏನೋ ಡೇಂಜರ್ ವಸ್ತುಗಳು ಯಾರಾದ್ರೂ ಕಳಿಸ್ಬಿಟ್ರೆ ಅಂದ್ರೆ ಬಾಂಬು ಅಂತವು ಇವೆಲ್ಲ. ಇದು ಬಾಕ್ಸ್ದು ಇವುಗಳು ಕ್ಯಾಪ್ಗಳು. ಟ್ಯಾಮ್ ಹೆಂಗಿದೆ? ಚೆನ್ನಾಯ್ತಂತೆ. ಅದೇ ಫ್ರೆಂಡ್ಸ್, ಈ ತರ ಇಟ್ಬಿಟ್ಟು ಇದ್ರೊಳಗಡೆ ತರಕಾರಿ ಎಲ್ಲ ಇಟ್ರೆ ನೀರಿನ ಅಂಶ ನೀರ್ ತುಂಬಿಕೊಳ್ತೈತೆ. ಏನಾದ್ರೂ ಕೆಳಗಡೆ ಹೋಗ್ತಿದೆ ತರಕಾರಿ ಫ್ರೆಶ್ ಆಗಿರ್ತೈತಿ, ತರಕಾರಿ ಕೊಳೆಯಲ್ಲ. ಆತರ ಅದ್ರದ್ದು ಕ್ಯಾಪ್ ಸಖತ್ತಾಗೈತೆ. ಇಷ್ಟು 6 ಬಾಕ್ಸ್ ಐತೆ. 6 ಈ ತರ ಸ್ಟ್ಯಾಂಡ್ ಐತೆ, ಈ ತರ ಕ್ಯಾಪ್ ಐತೆ, ಇದೆಲ್ಲ ಐತೆ. ಕಳ್ಸಿರೋರು ಯಾರು ಅಂತ ಗೊತ್ತಾಗದೆ ನನ್ಗೆ ಸಮಾಧಾನ ಆಗ್ತಾ ಇಲ್ಲ. ತಲೆ ನೋವೇ ಹಿಡ್ಕೊಂತು. ನಿಜ ತಲೆ ನೋವ್ತೈತೆ. ಎಲ್ರನ್ನೂ ಕೇಳ್ದೆ, ಯಾರು ಕಳ್ಸಿಲ್ಲ ಅಂದ್ಮೇಲೆ ಫುಲ್ ತಲೆ ನೋವು ಹಿಡ್ಕೊಂತ ನನಗೆ. ಯಾರಪ್ಪ ಕಳ್ಸಿದ್ದು ಅಂತ. ನೋಡಿ ಚೆನ್ನಾಗೈತೆ ಬಾಕ್ಸ್ಗಳು ಮಾತ್ರ. ಕ್ವಾಲಿಟಿ ಅಷ್ಟೇ ಸೂಪರ್ ಆಗೈತೆ. ಮ್ಯಾಕ್ಸಿಮಮ್ 1 ಕೆಜಿ 1.5 ಕೆಜಿ ತರಕಾರಿ ತನಕ ಇಟ್ಕೋಬಹುದು. ನಾವು ಅಷ್ಟು ಕೆಜಿ ಗಟ್ಲೆ ತರಲ್ಲ, ಆದ್ರೂ ನಮ್ಗೆ ಕರೆಕ್ಟ್ ಆಗಿ ಸರಿ ಹೋಗ್ತೈತೆ. ಆದ್ರೂ ಕಳ್ಸಿರೋರು ಯಾರು? ಹೆಂಗ್ ಬಂತಿದ್ ನಮ್ಮ ಮನೆಗೆ? ನನ್ ತಲೆನೋವು ಟಾಮು. ನೀನ್ ನಿದ್ದೆ ಮಾಡ್ತಿದಿ? ಹೋಗ್ಲಿ, ಒಂದ್ ಜೊತೆ ಓಲೆ ಹಾಕೊಳ್ಳೋಣ, ಹೊಸ ಓಲೆ. ಈ ಡ್ರೆಸ್ಗೆ ಸೂಟ್ ಆಗ್ತಿದೆ. ಇದೇ ಹಾಕೊಳ್ತೀನಿ. ಇದು ನನ್ಗೆ ಶಿವಾಗ ಇಷ್ಟ ಆಯ್ತು, ಅದಕ್ಕೆ ಇದನ್ನ ಹಾಕೊಳ್ತೀನಿ. ಸಖತ್ತಾಗೈತೆ ಇಯರಿಂಗ್ಸ್. ವೆಯ್ಟ್ಲೆಸ್, ತೂಕ ಅನ್ಸ್ತಾ ಇಲ್ಲ. ನಾನು ಯಾಕೆ ಜಾಸ್ತಿ ದೊಡ್ಡ ದೊಡ್ಡ ಓಲೆಗಳು ಹಾಕೊಳ್ಳಲ್ಲ ಅಂದ್ರೆ, ನಾನು ವಯಸ್ಸಾಗ್ತಾ ಆಗ್ತಾ ಕಿವಿ ಇದ್ಬಿಡುತ್ತಲ್ಲ, ಆತರ ಆಗ್ಬಿಡುತ್ತೆ. ಅವಾಗ ನನ್ಗೆ ಭಯ ಆಗ್ತಿತ್ತೆ. ವಯಸ್ಸಾದ್ಮೇಲೆ ನಾನು ಓಲೆಗಳು ಹಾಕೊಳಕ್ ಆಗಲ್ವಾ ಹಂಗಿ ಹಿಂಗೆ ಅಂತಲ್ಲ. ಅದಕ್ಕೆ ನನ್ ಕಿವಿ ಓಲೆ ಇದನ್ನೇನ ನೋಡಿದ್ರೆ ಇವಾಗಷ್ಟೇ ಚುಚ್ಚಿದೀವೇನೋ ಅನ್ಬೇಕು. ಆತರ ಐತೆ. ಅಷ್ಟೇ ಇರೋದು. ಅದಕ್ಕೆ ನಾನು ದೊಡ್ಡ ಓಲೆಗಳು ಹಾಕೊಳಲ್ಲ. ಇವನ್ ಹಾಕೊಂಡ್ರು ರೀಲ್ಸ್ ಮಾಡಿ ಹಂಗೆ ತಕ್ಷಣ ಬಿಚ್ಚಿಡ್ಬೇಕು. ಕಿವಿ ದೊಡ್ಡದಾಗ್ಬಿಡ್ತೈತಿ ಇಲ್ಲಂದ್ರೆ. ಈ ತರ ಓಲೆಗಳು ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ, ಅಂಬ್ರೆಲಾ ಡ್ರೆಸ್ಸು, ಲಾಂಗ್ ಡ್ರೆಸ್ಸು, ಒಂಥರ ಸಿಲ್ವರ್ ಕಲರ್ ಡಿಸೈನ್ ಇರಬೇಕು, ಲೂಸ್ ಹೇರು, ಈ ತರ ಇಯರಿಂಗು. ನನ್ನ ಇಮ್ಯಾಜಿನೇಷನ್ ಈ ತರ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದ ಫ್ರೆಂಡ್ಸ್? ಟಾಮ್ ಹೆಂಗೈತೆ? ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳಿದ್ರು ಇಯರಿಂಗ್ಸ್ ಕಟ್ ಕಳಿಸಿದ್ದಕ್ಕೆ. ಇನ್ಮೇಲೆ ರೀಲ್ಸ್ಗೆಲ್ಲ ಹಾಕೋಬೋದು. ಆದರೆ ಅದಕ್ಕೂ ಮುಂಚೆ ಈ ಬಾಕ್ಸ್ ಹೆಂಗೆ ಬಂತಂತ ತಲೆನೋವೇ ಹಿಡ್ಕೊಂಡೈತೆ ನನಗೆ. ಇದನ್ನೆಲ್ಲ ಒಂದು ಸ್ವಲ್ಪ ತೊಳ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್, ಜೋಡಿಸಿಡೋಣ. ಇನ್ನೇನು ಮಾಡೋದು, ಬರೋದು ಬಂದೈತೆ. ಯಾರಂತ ಗೊತ್ತಾಗ್ಬಿಡ್ತೈತೆ ಈ ವಿಡಿಯೋ ನೋಡಿ, ಆದರೂ ಕಮೆಂಟ್ ಮಾಡ್ತಾರೆ ಅನ್ಕೊಳ್ತೀನಿ. ಏನಪ್ಪಿ ತಿಂತಾ ಇದೀಯಾ? ನಮಗೂ ಸ್ವಲ್ಪ ದಯೆ ತೋರಿಸು. ನಾನು ಕುತ್ಕೊಂಡ್ಮೇಲೆ ಎದ್ದೊಳ್ಬೇಕಂದ್ರೆ ಜೆಸಿಪಿನೇ ಕರೆಸ್ಬೇಕು. ಕೊಡಪ್ಪ. ನಿನ್ ಹೊಟ್ಟೆ ಯಾಕೆ ತಪ್ಪ ಆಗೈತಂತ ಇವಾಗ ಗೊತ್ತಾಯ್ತಪ್ಪಿ. 2 ಸರಿ ತಗೋ, ನಿನ್ಗೆ 2 ನನಗೆ 2. ನಿನ್ ಹೊಟ್ಟೆ ಯಾಕೆ ದಪ್ಪ ಆಗೈತೆ ಅಂತ ಹೇಳಪ್ಪಿ. ಈ ತರ ಸೀಕ್ರೆಟ್ ಆಗಿ ನಾನು ಕಾಣ್ತಾ ತಿಂಡಿಗಳು ತಂದು ತಿಂತಿಯಲ್ಲ ಅದಕ್ಕೆ. ನಿಪ್ಪೊಟ್ಟು, ಕೆಳಗಡೆ ಬಾದಾಮಿ ಹಾಲು. ಓ ಬಾ ಹೋಗ್ಲಿ, ತರಕಾರಿ ಜೋಡಿಸುವ. ಸಕ್ಕದಾಗಿ ಮಾಡವ್ರೆ ನಿಪ್ಪಟ್ಟು. ಒಣಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಕಡಲೆಪಪ್ಪು. ಸೂಪರ್ ಆಯ್ತಲ್ಲ. ಒಂದು 3 ದಿನದಿಂದ ಜಂಕ್ ಫುಡ್ ತಿಂದಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ತಂದೈತೆ. ತರಕಾರಿ ಜೋಡಿಸ್ಬೇಕು ಫ್ರೆಂಡ್ಸ್ ಬಾಕ್ಸ್ ಎಲ್ಲ.
ನನ್ನನ್ನ ಅನ್ಕೋತಿರೋ ಫ್ರೆಂಡ್ಸ್ ಜಾಸ್ತಿ ತಿಂಡಿ ತಿಂತೀನಿ ಅಂತ. ಶಿವನೇ ತಿನ್ನೋದು, ನಾನೆಲ್ಲೋ ಅಲ್ಪ ಸ್ವಲ್ಪ ಈಸ್ಕೊಂಡು ತಿಂತೀನಿ ಅಷ್ಟೇ. ಮೇಯ್ತೀವಿ. ಕುಡಿಯಲ್ಲ ನೋಡ್ತದ ಕುಡಿ ಟೇಸ್ಟ್ ಮಾಡಿ ಕೊಡ್ತೀನಿ. ನನಗೆ ಇವೆಲ್ಲ ಇಷ್ಟ ಆಗಲ್ಲ, ಖಾರ ಮಾತ್ರ ಇಷ್ಟ ಆಗಲ್ಲ. ಸೂಪರ್ ಇಲ್ಲ, ಇವೆಲ್ಲ ಕುಡಿಬಾರ್ದು ಫ್ರೆಂಡ್ಸ್, ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದ್ ಬಾದಾಮಿನೇ ಹಾಕಿರ್ತಾರಂತ, ಏನ್ ಗೊತ್ತೋ, ಏನಾದ್ರು ಪೌಡರ್ ಹಾಕಿರ್ಬೋದಲ್ಲ. ಬಾಕ್ಸ್ಗಳೆಲ್ಲ ತೊಳೆದು ನೀಟಾಗಿ ಎತ್ಕೊಂಡಿದೀನಿ ಫ್ರೆಂಡ್ಸ್. ಏನ್ ಅನ್ಕೋಬೇಡಿ ಕಾಳನ್ನ ಇಟ್ಕೊಂಡಿದೀನಿ ಅಂತ, ಅಂದ್ರೆ ವಯಸ್ಸಾಯ್ತಲ್ಲ, ಈ ವಯಸ್ಸಲ್ಲಿ ಕಾಲುಗಳು ಕೀಲುಗಳು ನೋವೆಲ್ಲ ಕಾಮನ್ನು. ಒರೆಸಿ ಇಟ್ಕೊಂಡಿದೀನಿ, ನೀಟಾಗಿ ಕಾಣಿಸುತ್ತೆ ಫ್ರಿಡ್ಜ್ ಇವೆಲ್ಲ ಇಟ್ಕೊಂಡ್ರೆ. ಬಟ್ ಇವೆಲ್ಲ ಮೇಂಟೈನ್ ಮಾಡೋಕ್ಕೆ ಮನೇಲಿರೋ ಹೆಣ್ಮಕ್ಳಿಗೆ ಸರಿ. ಇವೆಲ್ಲ 1 kg ತರಕಾರಿ ಹಾಕೊಳಕ್ ಸರಿ ಹೋಗ್ತಾ ಇತ್ತು, ಕರೆಕ್ಟಾಗಿ ಸರಿ ಹೋಗುತ್ತೆ 1 kg ತರಕಾರಿಗೆ. ಬಾಕ್ಸ್ ತುಂಬಾ ಚೆನ್ನಾಗೈತೆ, ನನಗೆ ಇಷ್ಟ ಆಯ್ತು. ಒಂದೇ ಒಂದು ಕ್ಯಾರೆಟ್ ಇದ್ರೆ ಅದನ್ನು ನಾನು ನೌಕಲ್ ಜೊತೆನೆ ಇಟ್ಬಿಡೋದು. ಇನ್ಮೇಲೆ ಸ್ಟಾಕ್ ತರಕಾರಿ ಇಟ್ಕೋಬೇಕು. ಈ ಬಾಕ್ಸ್ ತುಂಬಾ ಕಾಣ್ಸಕ್ಕಾದ್ರೂ ತರಕಾರಿ ಇಟ್ಕೋಬೇಕು ಈ ತರ. ನೋಡಕ್ಕೆ ಚೆನ್ನಾಗೂ ಇರ್ತೈತೆ, ಮತ್ತೆ ಈಸಿಯಾಗಿ ಯಾವ ಬಾಕ್ಸ್ ಅಲ್ಲಿ ಯಾವ ತರಕಾರಿ ಐತೆ ಅಂತ ನೋಡ್ಕೊಂಡು ನಾವ್ ಎತ್ಕೊಂಡ್ಬಿಡ್ಬೋದು. ಆತರ ಇರ್ತೈತೆ. ಥ್ಯಾಂಕ್ಸ್ ಫ್ರೆಂಡ್ಸ್. ಅಂದ್ರೆ ನಮ್ಮ ಮನೆಯಲ್ಲಿ ಡೈಲಿ ವ್ಲಾಗ್ ನೋಡೋರ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಾಗ್ತಿದೆ ಏನೇನ್ ಇರ್ಬೇಕು ಮನೇಲಿ ಅಂತ. ಅಂದ್ರೆ ನನಗೆ ಗೊತ್ತು ಕೆಲವೊಂದು ಐಟಮ್ಸ್ ಎಲ್ಲ ಬೇಕು ಮನೆಗೆ ಅಂತ, ಆದ್ರೆ ನಾವು ಖರ್ಚಾಕೋ ಪರಿಸ್ಥಿತಿ ಇಲ್ಲ ಅಷ್ಟೇ. ಮತ್ತೆ ನಿನ್ನೆ ವಿಡಿಯೋ ನೋಡ್ಬಿಟ್ಟು ಇಬ್ರು ಸಂಪಾದನೆ ಮಾಡ್ತೀರಾ, ಒಂದು ವಾಷಿಂಗ್ ಮಿಷಿನ್ ತಗೊಳಕ್ ಆಗಲ್ವಾ ನಿಮ್ಗೆ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ನಾರ್ಮಲ್ ಆಗಿ ನಾವು ಬರೀ ಅಂದ್ರೆ ನಾವು ಸಂಪಾದನೆ ಮಾಡೋದು ತಿನ್ನೋದು ಇಷ್ಟೇ ಇದ್ದಿದ್ರೆ ನಮ್ಗೆ ಅದೇನ್ ದೊಡ್ಡ ವಿಷಯ ಎಲ್ಲ ತಗೊಳ್ಳೋದು. ನಮ್ಗೆ ಅಂತ ಕೆಲವೊಂದು ಖರ್ಚುಗಳು ಇರುತ್ತೆ, ಅಂದ್ರೆ ತಿನ್ನೋದು ಅವು ಇವಲ್ಲ. ನಿಮ್ಗೆ ಗೊತ್ತು ಮನೆ ಕಟ್ಟಿದ್ರೆ ಎಷ್ಟು ಖರ್ಚಿರ್ತೈತೆ ಅಂತ. ಅದು ಯಾರ ಸಪೋರ್ಟ್ ಇಲ್ಲದೆ ನಾವು ಸಂಪಾದನೆ ಮಾಡಿ ಸಾಲಗಳು ಮಾಡ್ಕೊಂಡು ಮನೆ ಕಟ್ಟಿದ್ರೆ ಹೆಂಗಿರುತ್ತೆ. ಹಂಗಾಗಿ ನಾವು ಸಾಲ ಇಟ್ಕೊಂಡು ನಾವು ಅದು ಇದು ತಗೊಳಕ್ ಆಗಲ್ಲ, ಅದ್ ನೆಮ್ಮದಿನೂ ಅನ್ಸಲ್ಲ. ನನಗಂತೂ ಶಿವಾಗಂತೂ ಸಾಲ ಅಂದ್ರೆ ನಾವಿಬ್ರು ಜಾಸ್ತಿನೇ ಭಯ ಪಡ್ತೀವಿ. ಯಾಕೆ ಮಾಡೋದ್ವಪ್ಪ ಅಂತ ಹೆದರ್ಕೊಳ್ತೀವಿ. ಅದಕ್ಕೆ ಮೊದಲು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನಮ್ಗೆ ಇಷ್ಟ ಬಂದಿದ್ದು ಏನ್ ಬೇಕಾದ್ರೂ ತಗೋಬಹುದು, ಇಷ್ಟ ಬಂದಂಗೆ ಇರ್ಬೋದು, ಇಷ್ಟ ಬಂದಿದ್ದು ತಿನ್ಬೋದು ಅಂತ. ತಿನ್ನೋದ್ರಲ್ಲಿ ಉಣೋದ್ರಲ್ಲಿ ಏನೋ ನಾವು ಕಂಜೂಸ್ ತರ ಮಾಡಲ್ಲ. ನಿಮ್ಗೆ ಗೊತ್ತು, ನೀವೇ ಹೇಳ್ತಾ ಇರ್ತೀರಾ ಜಾಸ್ತಿ ಬೇಕರಿ ಫುಡ್ ಅವೆಲ್ಲ ತಿನ್ಬೇಡಿ ಅಂತ ಅಷ್ಟು ತಿಂತೀವಿ. ಆದ್ರೆ ಈ ತರ ಐಟಮ್ಸ್ ತಗೊಳೋದ್ರಲ್ಲಿ ಮಾತ್ರ ಒಂದ್ ಸ್ವಲ್ಪ ನಿಧಾನ ಮಾಡ್ತೀವಿ. ಸಾಲಗಳು ಮೊದಲು ಕ್ಲಿಯರ್ ಆಗ್ಬಿಟ್ರೆ ಆಮೇಲೆ ಸಮಾಧಾನ. ಮ್ಯಾಕ್ಸಿಮಮ್ ಇನ್ನೊಂದು ವರ್ಷ ನಾನೇನೋ ತಗೊಳಕ್ಕಾಗಲ್ಲ, ಆಮೇಲೆ ತಗೋಬಹುದು. ಸಣ್ಣ ಪುಟ್ಟದೆಲ್ಲ ತಗೊಳ್ತೀನಿ. ವಾಷಿಂಗ್ ಮಿಷಿನ್ ಅಂತ ದೊಡ್ಡದಾಗಿ ಖರ್ಚಾಕೋವು. ವಾಷಿಂಗ್ ಮಿಷಿನ್ ಅಂದ್ರೆ ಈಗ ಕಡಿಮೆ ರೇಟ್ ಬಂದಿದೆಯಲ್ಲ ಅದನ್ನ ತಗೊಳ್ತೀನಿ, ದೊಡ್ಡದೆಲ್ಲ ತಗೊಳಲ್ಲ. ಈ ತರ ಇರುತ್ತೆ ಫ್ರೆಂಡ್ಸ್. ಕೆಲವ್ರು ಗೊತ್ತಿರಲ್ಲ, ಈಗಷ್ಟೇ ರೀಸೆಂಟ್ ಆಗಿ ವಿಡಿಯೋ ನೋಡ್ತಾ ಇರ್ತಾರೆ, ಅವ್ರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ, ತಗೊಳಕ್ಕಾಗಲ್ವಾ ಅಷ್ಟು ಕಂಜೂಸ ಇರುತ್ತೆ ಕೆಲವ್ರಿಗೆ ಅನ್ಸುತ್ತೆ. ಕಮೆಂಟ್ ಮಾಡಿರೋರು ಸಹ ರೀಸೆಂಟ್ ಆಗಿ ವಿಡಿಯೋ ನೋಡ್ತಿರೋರೆ, ಅದಕ್ಕೋಸ್ಕರ ಅವ್ರಿಗೆ ಅನ್ಸೈತೆ, ಅದಕ್ಕೆ ಆನ್ಸರ್ ಮಾಡ್ಬೇಕು ಅಂತ ಅನ್ಸ್ತು ಮಾಡಿದೆ. ಇಬ್ರು ಸಂಪಾದನೆ ಮಾಡಿ ಇದು ಮಾಡ್ತಿದೀವಿ ನಾವು, ಸಾಲಗಳು ತೀರಿಸ್ಕೊಳ್ತಾ ಇದೀವಿ. ಸರಿಯಾಗಿ ಕಚ್ತವೆ ಫ್ರೆಂಡ್ಸ್ ಸೊಳ್ಳೆಗಳು. ನಾನು ಕೂತಿರೋದಕ್ಕೆ ಅವಕ್ಕೆ ಬ್ಲಡ್ ಬ್ಯಾಂಕ್ ಅವ್ರ ಮುಂದೆ ಕೂತಿದ್ದಂಗೆ ಐತೆ, ಬಂದು ಕಚ್ತವೆ. ಬೀಟ್ರೋಟು, ಸೊರೆಕಾಯಿ ಅರ್ಧ, ಕಡಿಮೆ ಇರೋವೆಲ್ಲ ಒಂದಕ್ಕೆ ಹಾಕಿ ಕ್ಲೋಸ್ ಮಾಡ್ಬಿಡ್ತೀನಿ. ಆಲ್ರೆಡಿ ಕವರ್ ಒಳಗೆಲ್ಲ ನೀರು ತುಂಬ್ಕೊಬಿಟ್ಟೈತೆ, ನಾನು ನೋಡ್ಕೊಂಡೇ ಇಲ್ಲ. ತರಕಾರಿ ಎತ್ಕೊಳ್ಳೋದು ಹಂಗೆ ಇಟ್ಬಿಡೋದು ಇದೇ ಮಾಡ್ತಾ ಇದ್ದೆ, ನೋಡ್ಕೊಂಡೇ ಇಲ್ಲ. ಮತ್ತೆ ಅದು ಎತ್ತು ನೋಡೋದಂದ್ರೆ ನಾನು ತರಕಾರಿ ಖಾಲಿ ಆದಾಗ್ಲೇನೆ ಲಾಸ್ಟ್ ತರಕಾರಿ ಉಳ್ಕೊಳ್ಳೋದ. ನಾನು ಈ ರೇಂಜ್ಗೆಲ್ಲ ಈ ಬಾಕ್ಸ್ಗಳು ಬಳಸಿದ್ರೆ 3 ದಿನನೂ ಬಳಕೆ ಬರಲ್ಲ. ಮೋಸ್ಟ್ಲಿ ಶಿವ ಇದಕ್ಕೆ ತಂದ್ಕೊಡಲ್ಲ ಏನೇನೋ ಅನಿಸ್ತೈತೆ. ಈ ತರ ಹೊರಟ ಯೂಸ್ ಮಾಡೋದು ಫ್ರೆಂಡ್ಸ್. ನಾನು ಅಡ್ಗೆ ಮನೆಗೆ ಆ ಬಾಕ್ಸ್ಗಳು ನನ್ನ ಫ್ರೆಂಡ್ ಕೊಟ್ಟಾಗಿಂದ ನೀಟಾಗಿ ಅಡ್ಗೆ ಮನೇಲಿ ಏನು ಸೌಂಡ್ ಬರದೆ ನೀಟಾಗಿ ಐತೆ. ಇಲ್ಲಾಂದ್ರೆ ಡಮಾಲ್ ಡಮಿಲ್ ಅಡ್ಗೆ ಮಾಡುವಾಗ ಏನಂದ್ರೆ ಅದು ಟಚ್ ಮಾಡ್ತಾ ಇರ್ತೀನಿ, ಕೆಳಗೆ ಬೀಳ್ತಾ ಇರ್ತವೆ ಸಾಮಾನುಗಳು. ಬಾಕ್ಸ್ಗಳು ಎಲ್ಲಿ ಹೊಡೆದೋಗ್ಬಿಡ್ತಾವ ಅಂತ ಬೈದಿಂದ ನಿಧಾನಕ್ಕೆ ಎತ್ಕೊಂಡು ಉಪ್ಪು ಹಾಕೋದು ಇಡೋದು, ನಿಧಾನಕ್ಕೆ ಸಾಂಬಾರ್ ಪುಡಿ ಹಾಕೋದು ಇಡೋದು, ಆ ತರ ಮಾಡ್ತಾ ಇದೀನಿ ನಾನು. ಹೊರಟು ಜಾಸ್ತಿ ಫ್ರೆಂಡ್ಸ್. ಇಷ್ಟ ದಿನ ತರಕಾರಿ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಆ ಕವರ್ನೆಲ್ಲ ಊಟ ಮಾಡಿದೀನಿ. ಅಂದ್ರೆ ಒಳಗಡೆ ನೀರಿತ್ತು, ಒಂದ್ ಸ್ವಲ್ಪ ಹೊತ್ತು ಬಿಸ್ಲಾಗ ಹಾಕ್ಬಿಟ್ಟು ಆಮೇಲೆ ಮಡ್ಚಿಟ್ಕೊಳ್ಳೋಣ ಅಂತ. ನೋಡಿ ನೀರ್ ಕವರ್ ಮೇಲೆಲ್ಲ ಕಾಣಿಸ್ತೈತೆ, ನೀರ್ ತುಂಬ್ಕೊಂಡ್ಬಿಟ್ಟಿತ್ತು, ನಾನು ಸರಿಯಾಗಿ ನೋಡ್ಕೊಂಡೇ ಇರ್ಲಿಲ್ಲ.
ಈ ಬಾಕ್ಸ್ಗಳಲ್ಲಿ ಮೊದಲು ಸಾಂಬಾರ್ ಪುಡಿ ತುಂಬಿಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ಬಾಕ್ಸ್ನೆಲ್ಲ ತೊಳೆದು ಇದರಲ್ಲಿ ಚಕ್ಕೆ ಲವಂಗ ಅದೇನೋ ಗಸಗಸೆ ಮೆಂತೆ ಎಲ್ಲ ಇರ್ತದೆ ಇಟ್ಕೊಂಡಿದ್ವಿ. ಇದರಲ್ಲಿ ಬಟಾಣಿ, ಇದರಲ್ಲಿ ಮಸಾಲೆ ಐಟಮ್ಸು ಕಬಾಬ್ ಪೌಡ್ರು, ಖಾರದ ಪುಡಿ, ಅದು ಗರಂ ಮಸಾಲ ಅವು ಇವು. ಈಗ ಬಂದಿರೋ ಬಾಕ್ಸ್ಗಳಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಈ ಥರ ಇವಾಗ ನೀಟಾಗಿ ಕಾಣಿಸ್ತಿದೆ, ಒಂದೇ ಒಂದು ಕವರ್ ಕಾಣಿಸ್ತಿಲ್ಲ. ಇದು ಕೆಳಗಡೆ ಇರೋದು ಅದೇ ಮಾಮೂಲಿ ಬೇಳೆ, ನವಣೆ, ಮಸಾಲೆ ಐಟಮ್ಸು, ಎಣ್ಣೆ, ಚಪಾತಿ ಹಿಟ್ಟು. ಚೆನ್ನಾಗಿ ಕಾಣಿಸ್ತಿದೆ. 6 ಬಾಕ್ಸು ನೋಡಪ್ಪಿ ಹೆಂಗೈತೆ ಅಂತ. ಓಪನ್ ದ ಡೋರ್. ಟೆಂಟೆಡ. ಒಂದ್ರ ಮೇಲೆ ಒಂದು ಜೋಡಿಸಿದ್ದೀನಿ. 6 ಬಾಕ್ಸ್ ಐತೆ. ನನ್ನ ಮೇಕಪ್ ಸಾಮಾನು ಎಲ್ಲ ಬಿದ್ದೋಗೈತೆ. ಅಪ್ಪಿ ಇದನ್ನ ಯಾವಾಗ ಖಾಲಿ ಮಾಡುವ? ಇದಾ ಯಾವಾಗ ಖಾಲಿ ಮಾಡುವ? ಟೈಮ್ ಬರೋಷ್ಟಲ್ಲ ಅದು ಇದಾಗ್ಬಿಟ್ಟಿದೆ, ಕೆಟ್ಟೋಗ್ತಿತೆ. ನಮ್ಮ ನೀರು ನಮ್ಮ ಹಕ್ಕು. ಇತ್ತೀಚೆಗೆ ಇದೊಂದು ಶರ್ಟ್ ಬಿಟ್ಟು ಬೇರೆ ಯಾವ್ದಾರು ಹಾಕೊಳ್ತಾ ಇದೆಯಪ್ಪಿ. ನನ್ನ ಮಾನವರಿ ತೆಗಿತಾ ಇದೆಯಲ್ಲಪ್ಪಿ. ಎಂಟಿ ದಿನಾ ಕಲರ್ ಡ್ರೆಸ್ ಮೇಕಪ್. ಆದ್ರೂ ಎಂಟಿ ಈ ತರ ಇದ್ದು ಗಂಡ ಆ ತರ ಇದ್ರೆ ನನ್ನ ಮಾನ ಮರಿದು ಏನಾಗ್ಬೇಡ. ಬಾಡ್ಲಿ ಸ್ವಲ್ಪ ಅನ್ನ ಐತೆ, ದಾಳಿ ಮಾಡು. ಹಂಗೆ ತೊಳೆಯಕ್ಕೆ ಎತ್ಕೊಳ್ತೀನಿ. ನೋಡ್ಕ ಈಗ ಬಾಣ್ಲಿಲೆ ತಿನ್ನೋದೆ. ಅಡ್ಗೆ ಮಾಡಿರೋ ಪಾತ್ರೆ ತಿನ್ಬಾರ್ದಪ್ಪ. ಮಾನ ಮರಿದು ಹೋಗ್ತಿತ್ತಾ? ಸರಿ, ಆಫ್ ಮಾಡ್ತೀನಿ ಬಿಡು. ಪಾತ್ರೆಗಳು ತೊಳ್ದಾಯ್ತು. ಅಪ್ಪ ಈ ಡ್ರಮ್ನ ಒಳಗೆ ಎತ್ತಿಟ್ಬಿಡೋಣ, ಇಲ್ಲಾಂದ್ರೆ ರಾತ್ರಿಯಲ್ಲಿ ಯಾರಾದ್ರೂ ಎತ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಶಿವಣ್ಣ ಅಮ್ಮಯ್ಯಕ್ಕ ಇನ್ನೋಸೆಂಟ್ ಅಂತೀರ. ಅವಾಗ ಹಿಂಗು ಹೊಡ್ಕೊಂಡು ಹೋಗ್ತಾನೆ ಇರ್ತೈತೆ. ನನ್ಗೆ ಅದರಿಂದ ಒಂದ್ ಕಡೆ ಫುಲ್ ತಲೆನೋವು ಬಂದೈತೆ. ಅದರಿಂದನೇ ತಲೆಲ್ಲ ಒಂಥರ ಆಗ್ತೈತೆ ಫ್ರೆಂಡ್ಸ್. ಇದು ಮಾತ್ರ ನಿಜ. ಕಾಮಿಡಿಗೆ ರಿಯಲ್ ಆಗಿ ಹೊಡೆದ್ರೆ ಎಲ್ಲಿ ನಾನು ರೊಚ್ಚಿಗೆದ್ದು ಬಿಡ್ತೀನಿ ಅಂದ್ಬಿಟ್ಟು ಕಾಮಿಡಿ ಹಂಗೆ ಬೇಕಂತ ಹೊಡೆಯತ್ತಾನಪ್ಪಿ ನೀನು. ಅಷ್ಟೇ, ಒಂದೇ ಏಟು ಸೀರಿಯಸ್ ಆಗಿ ಹೊಡೆದ್ಬಿಟ್ರೆ ಮುಗೀತು ಶಿವಣ್ಣನ ಕತೆ. ಇದು ಯಾಕೆ ಇಲ್ಲಿ ಚುಚ್ಚದಂಗೆ ಆಗ್ತೈತೆ ಅಂದರೆ ಶಿವಣ್ಣ ಹೊಡೆದಿರೋದೊಂದು. ಅಷ್ಟು ಜೋರಾಗಿ ಕೂಡ ಹೊಡ್ತಿಲ್ಲ. ರಾತ್ರಿ ಎಲ್ಲ ಮೊಬೈಲ್ ಎಡಿಟ್ ಮಾಡಿ ಫ್ರೆಂಡ್ಸ್, ಇಲ್ಲೆಲ್ಲ ನರಗಳೆಲ್ಲ ಶಾಕ್ ಹೊಡೆದಂಗೆ ಆಗ್ತೈತೆ. ಒಂದಲ್ಲ ಒಂದಿನ ಮೆಂಟಲ್ ಆಗಿಬಿಡ್ತೀನಿ ಅನಿಸ್ತಿದೆ. ಕೆಲಸ ಬಿಟ್ಬಿಡ್ತೀನಿ ಫ್ರೆಂಡ್ಸ್, ಆದಷ್ಟು ಬೇಗ ಹಗ್ಲೊತ್ತೆ ಎಡಿಟ್ ಮಾಡೋ ಥರ ಮಾಡ್ಕೋತೀನಿ. ಈಗ ಬಟ್ಟೆ ಎಲ್ಲ ಎತ್ತಾಕ್ಬಿಟ್ಟು ಮುಡ್ಚಿಡ್ಬೇಕು. ಒಗ್ಯೋದೊಂದು ಕಷ್ಟ ಅಂದರೆ ಮುಡ್ಚೋದು ಇನ್ನೊಂದು ಕಷ್ಟ. ನೋಡಿ ಫ್ರೆಂಡ್ಸ್, ಓಡಾಡೋ ದಾರಿಲಿ ಹೆಂಗೆ ಬಿಟ್ಟೈತಂದ್ರೆ ಆ ಗಲೀಜು ನಾನು ದಾಟ್ಕೊಂಡು ಹೋಗಿ ಒಂದಲ್ಲ ಒಂದಿನ ಜಾರ್ ಬಿದ್ದು ಅಲ್ಲೆಲ್ಲ ಉದುರ್ಸ್ಕೋತೀನಪ್ಪಿ. ನಾನು ಜಾರ್ ಬಿಳ್ಳಿ ಅಂದ್ಬಿಟ್ಟೆ ಪ್ಲಾನ್ ಮಾಡೈತೆ. ಕ್ಲಿಪ್ ಇಲ್ಲಿ ಯಾಕೆ ಬಂತು? ಅಪ್ಪ ಬರ್ಬೇಕಾ? ವೆಡ್ ಬೆಡ್ಶೀಟ್ ಎತ್ಕೊಂಡ್ಬಿಡಪ್ಪ ಒಳಗಡೆ. ಗಡ್ಡಪ್ಪ, ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾವ್ರೆ, ಯಾಕೆ ಶಿವಣ್ಣ ಶೇವಿಂಗ್ ಮಾಡ್ಸಲ್ಲ ಅಂತ. ನಮ್ಮ ಫ್ರೆಂಡ್ಸ್ ಏನೇನು ಅಬ್ಸರ್ವ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ನಗು ಬಂತು ಫ್ರೆಂಡ್ಸ್. ಯಾಕಪ್ಪ ಕಟ್ಟಪ್ಪ ಆಗ್ತೀಯಾ? ಇವಾಗಲೇ ನೋಡೋಕ್ಕಾಗ್ತಿಲ್ಲ ಶಿವಪ್ಪನ, ನೀನು ಕಟ್ಟಪ್ಪನ ಬೇರೆ ತೋರಿಸ್ತೀಯಾ? ಕಟ್ಟಪ್ಪ. ಓಕೆ ಫ್ರೆಂಡ್ಸ್, ಬಟ್ಟೆ ಎಲ್ಲ ಎತ್ತಾಕೊಂಡು ಮಡ್ಚಿಟ್ಬಿಟ್ರೆ ಮುಗೀತು ಇವತ್ತಿನ ಕೆಲಸ. ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್ ಬೇಕೋ ಬೇಡವೋ ನಂಗೆ ಗೊತ್ತಿಲ್ಲ. ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ಟೆ ಮಡ್ಚಕ್ಕೆ ಮಾತ್ರ ಒಂದು ಮಿಷಿನ್ ಬೇಕೇ ಬೇಕು ಫ್ರೆಂಡ್ಸ್. ಇದನ್ನ ಯಾರಾದ್ರೂ ಕಂಡಿಡೀರಿ ಪ್ಲೀಸ್. ಬಟ್ಟೆ ಮಡ್ಚಕ್ಕೆ ಒಂದು ಮಿಷಿನು ಬೇಕೇ ಬೇಕು ನನಗೆ, ಇಲ್ಲಾಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಶಿವ ಬಟ್ಟೆಗಳೆಲ್ಲ ಎತ್ತಿ ಸೈಡ್ಗೆ ಹಾಕ್ಬಿಡ್ತೀನಿ, ಮಡ್ಚು ನೀನೇ ಅನ್ಬಿಟ್ಟು ಅಂತ ಹೇಳ್ತೀನಿ ಅನ್ಬಿಟ್ಟು ಸೈಲೆಂಟಾಗಿ ಕಳ್ಸ್ಕೊಬಿಡ್ತು. ಎಷ್ಟು ಕ್ರಿಮಿನಲ್ ಅಂದ್ರೆ ಜೈಲಲ್ಲೂ ಇಲ್ಲ ಇಂಥ ಕ್ರಿಮಿನಲ್ಗಳು. ಈಗ ಸ್ಪೆಷಲ್ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಏನಂದ್ರೆ ಬೀಟ್ರೋಟು ಮತ್ತೆ ಕ್ಯಾರೆಟ್ ಹಾಕ್ಬಿಟ್ಟು ಪರೋಟ ಮಾಡ್ಕೊಳ್ತಾ ಇದ್ದೀನಿ. ನಿಜ ಫ್ರೆಂಡ್ಸ್, ಪರೋಟ ಅಕ್ಕಿ ರೊಟ್ಟಿಗೆಲ್ಲ ಹೆಂಗ್ ಮಾಡ್ತೀವಿ, ಸಬ್ಬಕ್ಕಿ, ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲ ಹಾಕ್ಬಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ತಟ್ತೀವಲ್ಲ, ಅದೇ ತರ ಚಪಾತಿಗೂನು ಕ್ಯಾರೆಟ್ ತುರಿ ಬೀಟ್ರೋಟ್ ತುರಿ ಹಾಕ್ಬಿಟ್ಟು ಮಾಡ್ಬೋದಲ್ಲ, ಚೆನ್ನಾಗಿರುತ್ತಲ್ಲ. ಹಂಗಾಗಿ ಮಾಡೋಣ ಅಂತ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಳ್ತಾ ಇದೀನಿ. ಯಾವ್ದಾದ್ರು ತರಕಾರಿ ಪಲ್ಯ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತಿತ್ತು. ಅಂದ್ರೆ ಆಲ್ರೆಡಿ ಇದಕ್ಕೂ ತರಕಾರಿ ತುರಿದ್ಬಿಟ್ಟು ಹಾಕ್ತಾ ಇದೀನಿ. ಮತ್ತೆ ತರಕಾರಿ ಪಲ್ಯ ಅಂದ್ರೆ ತರಕಾರಿ ಖಾಲಿ ಆಗ್ಬಿಡುತ್ತೆ ಅನ್ಬಿಟ್ಟು ಕಾಯಿ ಇದೆಯಲ್ಲ, ಕಾಯಿ ಪಲ್ಯ ಮಾಡ್ತಾ ಇದೀನಿ.
ನೆನೊಬ್ರು ಕ್ಯಾರೆಟ್ ಮೇಲೆ ಸಿಪ್ಪೆ ತೆಗೀರಿ ಅಂತ ಹೇಳಿದ್ರಲ್ಲ, ನೀಟಾಗಿದೆ ತರಕಾರಿ. ನೀಟಾಗಿಲ್ಲ ಅದು ಅಂತಂದ್ರೆ ಸಿಪ್ಪೆ ತೆಗಿಬಹುದು, ಚೆನ್ನಾಗಿದ್ರೆ ಯಾಕೆ ತೆಗಿಯೋದು ಅಂತ ನಾನು ತೆಗ್ದಿಲ್ಲ. ಹಂಗಾಗಿ ನೀವ್ ಹೇಳಿದ್ರಲ್ಲ, ಹಂಗಾಗಿ ತೆಗಿಯೋಣ ಪರವಾಗಿಲ್ಲ ಅಂತ ತೆಗಿತಾ ಇದೀನಿ. ಮೊದ್ಲು ಕ್ಯಾರೆಟ್ ಬಿಟ್ಟು ತುರ್ಕೋಬೇಕು, ಆಮೇಲೆ ಹಿಟ್ಟು ಕಲ್ಸ್ಬೇಕು. ಹಿಟ್ಟು ಕಲ್ಸಕ್ಕೆ ಸ್ವಲ್ಪ ನೀರ್ ಹಾಕಿಟ್ಟಿದೀನಿ, ಉಪ್ಪು ಕರಗ್ಲಿ ಅಂತ. ಕಲ್ಲುಪ್ಪು ಬಳಸ್ತೀನಲ್ಲ ನಾನು ಅಡುಗೆಗಳಿಗೆ, ಹಂಗಾಗಿ. ಕೊತ್ತಂಬರಿ ಒಂದು ಮಿಸ್ಸಿಂಗು. ಒಳ್ಳೆ ಅಡುಗೆ ಮಾಡ್ಬೇಕಾರೆ ಇವತ್ತು ಕೊತ್ತಂಬರಿ ಮಿಸ್ಸಿಂಗು. ಆಲ್ರೆಡಿ ಸುಮಾರು ಜನ ಮಾಡವ್ರಿ ರೆಸಿಪಿನ, ನಾನು ಮಾಡೋಣ ನಮಗೂ ಚೆನ್ನಾಗಿ ಬರ್ತೈತೆ ನೋಡುವ ಅಂತ. ಇದು ಮೊದಲೇ ಸಲ ಈ ತರ ರೆಸಿಪಿ ಮಾಡ್ತಾ ಇರೋದು. ನನ್ನ ಲೈಫಲ್ಲಿ ನಾನು ಪರೋಟಾನೇ ಮಾಡ್ಲಿಲ್ಲ ಇನ್ನು, ಹೇಳ್ಬೇಕು ಅಂದ್ರೆ. ಮುಂದಿನ ದಿನಗಳಲ್ಲಿ ಮೈದಾ ಹಿಟ್ಟಲ್ಲ ಪರೋಟ ಮಾಡೋದು, ಮುಂದಿನ ದಿನಗಳಲ್ಲಿ ಮಾಡೋಣ. ಅದನ್ನು ಸ್ವಲ್ಪ ಬೀಟ್ರೋಟ್ನ ಸೈಡ್ಗೆ ಎತ್ತಿಕೋಬೇಕು. ಇದು ಇನ್ನೊಂದಿನ ರೆಸಿಪಿಗಲ್ಲ, ಅದ್ರಲ್ಲಿ ಏನೋ ಒಂದು ಮಾಡಬೇಕು ಅಷ್ಟೇ. ಕ್ಯಾರೆಟ್ ಅನ್ನ ನೀಟಾಗಿ ತುರಿದುಕೊಳ್ಳಬೇಕು. ಕ್ಯಾರೆಟ್ ಬೀಟ್ರೋಟ್ ಎರಡು ತುರ್ಕೋಬೇಕು. ತುರ್ದ್ಬಿಟ್ಟು ಪಲ್ಯ ಮಾಡೋದ್ರ ಸೂಪರ್ ಆಗಿರ್ತೈತೆ. ನಿಮ್ಮ ಮನೇಲಿ ಕ್ಯಾರೆಟ್ ಆಗ್ಲಿ ಬೀಟ್ರೋಟ್ ಆಗ್ಲಿ ಸ್ವಲ್ಪನೇ ಇತ್ತು ಅಂದ್ರೆ ಕ್ಯಾರೆಟ್ ಜೊತೆಗೆ ಬೀಟ್ರೋಟ್ ಹಾಕೊಂಡು ಪಲ್ಯ ಮಾಡ್ಬೇಡಿ, ಬೀಟ್ರೋಟ್ ಜೊತೆಗೆ ಕ್ಯಾರೆಟ್ ಹಾಕೊಂಡು ಪಲ್ಯ ಮಾಡ್ಬೇಡಿ. ಎರಡು ಒಂದೇನೆ, ಎರಡು ಮಿಕ್ಸ್ ಮಾಡಿ ಪಲ್ಯ ಮಾಡಿ. ಈ ತರ ತುರ್ದ್ಬಿಟ್ಟಾಗ್ಲಿ ಕಟ್ ಮಾಡ್ಬಿಟ್ಟಾಗ್ಲಿ ಎರಡು ಒಂದೇ ಟೇಸ್ಟ್ ಅಲ್ಲ, ಸೂಪರ್ ಆಗಿರ್ತೈತೆ. ಬೀಟ್ರೋಟ್ ಆರೋಗ್ಯಕ್ಕೆ ಒಳ್ಳೇದು, ಹಾರ್ಟ್ ಒಳ್ಳೇದಂತೆ. ಅದಕ್ಕೆ ನೋಡಿ, ಇದು ರೆಡ್ ಕಲರ್ ಇದೆಯಲ್ಲ, ಹಂಗಾಗಿ ಇದು ನಮ್ಮ ದೇಹದಲ್ಲಿ ರಕ್ತದ ಅಂಶ ಜಾಸ್ತಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕ್ಯಾರೆಟ್ ಆರೆಂಜ್ ಕಲರ್ ಆಯ್ತಲ್ಲ, ಅದು ನಾವು ಸ್ಕಿನ್ ವೈಟ್ನಿಂಗ್ ಹೆಲ್ಪ್ ಆಗ್ತಿದೆ ಅಂತ ನಾನು ಅನ್ಕೊಳ್ತೀನಿ. ನಿಜ ಫ್ರೆಂಡ್ಸ್, ಯಾವ ತರಕಾರಿ ಯಾವ ಕಲರ್ ಇದೆಯೋ ಅದು ಆ ರೀತಿ ಹೆಲ್ಪ್ ಆಗ್ತಿದೆ ಅಂದ್ರೆ ಅದು ಆರ್ಗನ್ಸ್ಗೆ ಹೆಲ್ಪ್ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟೇ ಅದ್ರ ಬಗ್ಗೆ ತಿಳ್ಕೊಂಡಿರೋದು, ಜಾಸ್ತಿ ತಿಳ್ಕೊಳಕ್ ಹೋಗ್ಲಿಲ್ಲ. ನಾರ್ಮಲ್ ಆಗಿ ಮಕ್ಕಳಿಗೆ ತರಕಾರಿ ತಿನ್ನೋದು ಸ್ವಲ್ಪ ಕಷ್ಟ ಆಗ್ತೈತೆ, ಅವ್ರು ಇಷ್ಟಪಡಲ್ಲ ಅಲ್ಲ. ಈ ತರ ಚಪಾತಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಮಾಡ್ಕೊಟ್ಬಿಡಿ, ತಿಂತಾರೆ, ಗೊತ್ತೇ ಆಗಲ್ಲ ಅವ್ರಿಗೆ. ಕಲರ್ಫುಲ್ ಆಗಿ ಕಾಣಿಸ್ತಿದೆ, ಏನೋ ಒಂದು ಹೊಸ ರೆಸಿಪಿ ಅನ್ಬಿಟ್ಟು ತಿನ್ಕೊಂಡ್ಬಿಡ್ತಾರೆ. ಈಗಿನ ಮಕ್ಕಳು ತುಂಬಾ ಚುರುಕಿದ್ದಾರೆ. ನಾವೇನೋ ಮಕ್ಳಲ್ಲಿ ದಡ್ರು, ಏನಾರ ಸಿಕ್ಕದ್ಲಿ ಚೆನ್ನಾಗಿ ತಿಂತಾ ಇದ್ವಿ. ಈಗ ಅವ್ರಿಗೆ ಕೇಳಿದ್ದೇ ಬೇಕು, ಕಲರ್ಫುಲ್ ಆಗಿ ಕಾಣಿಸ್ತದೆ ತಿನ್ಕೊಂತಾರೆ. ಮಕ್ಕಳು ಯಾಮರ್ಸೋದೇನ್ ದೊಡ್ಡ ವಿಷಯ ಅಲ್ಲ. ಅಪ್ಪ ನೀರ್ ಎತ್ಕೊಳ್ಳೋದು ಮರ್ತ್ಬಿಟ್ಟೆ, ಕೊಡಪ್ಪ ಕೊಡಪ್ಪ ಪ್ಲೀಸ್ ಪ್ಲೀಸ್ ಕೊಡಪ್ಪ. ಮರ್ತು ಬಿಟ್ಟೆ ನಾನು. ಸಾಫ್ಟ್ವೇರುಗಳೆಲ್ಲ ಅವ್ರ ಹೆಂಡ್ತಿರ್ಗೆ ಸಂಜೆ ಹೊತ್ತು ಬಂದು ಅಡಿಗೆ ಮಾಡ್ಕೊಡ್ತಾರಂತೆ. ಸಿಟಿನಲ್ಲೂ ಅಷ್ಟೇ, ಬೆಳಗ್ಗೆ ಹೊತ್ತು ಗಂಡ ಅಡಿಗೆ ಮಾಡಿದ್ರೆ ರಾತ್ರಿ ಹೊತ್ತು ಹೆಂಡ್ತಿ, ರಾತ್ರಿ ಹೊತ್ತು ಹೆಂಡ್ತಿ ಅಡಿಗೆ ಮಾಡಿದ್ರೆ ಬೆಳಗ್ಗೆ ಹೊತ್ತು ಗಂಡ ಅಡಿಗೆ ಮಾಡೋದು. ಸ್ವಲ್ಪ ಕಲ್ಸ್ಕೊಂಡು, ಚಪಾತಿ ಹಿಟ್ಟು ಕಲ್ಸಕ್ ಬರಲ್ಲ ನಮ್ಗೆ ಅಂತ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು. ನಂಗೆ ಶಾಕ್ ಆಯ್ತು. ಅದೇನ್ ದೊಡ್ಡ ಮ್ಯಾಟ್ರೇ ಅಲ್ಲ, ಹಿಟ್ಟು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ತಾ ಇರೋದು ಅಷ್ಟೇ. ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕೊಂಡು. ಮೊದ್ಲು ಇದು ಬೀಟ್ರೋಟ್ ಕ್ಯಾರೆಟ್ ಎರಡು ಹಾಕೊಂಡ್ಬಿಡ್ತೀನಿ, ಯಾಕಂದ್ರೆ ಇದ್ರಲ್ಲೂ ನೀರಿನಂಶ ಇದೆ ಮೊದ್ಲೇ, ಆಮೇಲೆ ತೆಳ್ಳಗಾಗ್ಬಿಡ್ತೈತೆ. ಇದನ್ನೆರಡನ್ನ ಹಾಕೊಂಡ್ರೆ ನೀರಿನಂಶ ಕರೆಕ್ಟ್ ಆಗಿ ಸರಿ ಹೋಗ್ಬೋದು ಅಂತ ಅನ್ಕೊಳ್ತಾ ಇದೀನಿ. ಸುಮ್ನೆ ನನ್ ಗಂಡನ ಎಬ್ಬಿಸಿ ಕರೆಸಿ ನೀರ್ ಎತ್ಸ್ಕೊಂಡೆ ಪಾಪ. ಅಮ್ಮ ನಿಜ ಫ್ರೆಂಡ್ಸ್, ನೀರಿನಂಶ ಕರೆಕ್ಟ್ ಆಗಿ ಸರಿ ನೀರ್ ಹಾಕೊಳಂಗಿಲ್ಲ. ಆಗ್ಲೇ ಉಪ್ಪು ಕರಸ್ಕೊಂಡಿದ್ ನೀರಷ್ಟೇ. ಅದ್ರ ಜೊತೆಗೆ ಹಿಟ್ಟು ಹಾಕೊಂಡ್ರೆ, ತುರಿ ಎಲ್ಲ ಹಾಕೊಂಡ್ರೆ ಸರಿ ಹೋಗುತ್ತೆ ಕರೆಕ್ಟ್ ಆಗಿ, ನೀರೇ ಬೇಕಾಗಿಲ್ಲ. ಹಿಟ್ಟು ರೆಡಿ ಫ್ರೆಂಡ್ಸ್, ಕಲರ್ಫುಲ್ ಹಿಟ್ಟು. ಇದೀಗ ಸ್ವಲ್ಪ ಎಣ್ಣೆ ಹಾಕ್ತೀರಾ ನಾಪ್ಕೊಂಡಿದ್ದೀನಿ, ಹಂಗೇನು ಮಾಡ್ಕೋಬಹುದಲ್ಲ, ಸುಮ್ಮನೆ ಯಾಕೆ ಎಣ್ಣೆ ಎಕ್ಸ್ಟ್ರಾ ಅಂತ. ಇದು ಚೆನ್ನಾಗಿ ಡ್ರೈ ಆಗ್ತಾ ಇರ್ಲಿ, ಪ್ಲೇಟ್ ಮುಚ್ಚಿಡ್ತೀನಿ. ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡ್ಕೊಬಿಡ್ತೀನಿ. ತೆಂಗಿನಕಾಯಿ ಚಟ್ನಿ ಅಂದ್ರೆ ಯಾವ್ದೇ ಏನು ಎಣ್ಣೆಲಿ ಹುರ್ಕೊಳ್ಳೋದೆ ಏನು ಇಲ್ಲದೆ ಬರೀ ಹಂಗೆ ಹಸಿ ಚಟ್ನಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅದು ಸಹ ಚೆನ್ನಾಗಿರ್ತೈತೆ. ನಮ್ಮಿಬ್ರಿಗೂ ಹಸಿ ಚಟ್ನಿ ಇಷ್ಟ ಆಗ್ತೈತೆ, ರೊಟ್ಟಿಗಾಗ್ಲಿ ಅದಕ್ಕಾಗ್ಲಿ. ಪರೋಟಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನೋಡುವ ಹೆಂಗ್ ಬರುತ್ತೋ ಏನೋ. ಹಿಂಗೆ ಹಿಟ್ಟ ಹಾಕೊಂಡು ಇಲ್ಲಿ ಕುತ್ಕೊಂಡು ತೀಡ್ತಾ ಇದ್ರೆ 7 ಜನ್ಮಕ್ಕೂ ಚಪಾತಿ ಪೂರಿ ಏನು ಮಾಡೋದ್ ಬೇಡ ಅನ್ಸಿದೆ. ಅವಾಗ್ಲೇ ಗಟ್ಟಿ ಇತ್ತು, ಸಾಫ್ಟ್ ಆಗ್ಬಿಟ್ಟೈತೆ. ಆದ್ರೆ ಹೆಲ್ತಿ ರೆಸಿಪಿ ಅನ್ಸ್ತಿದೆ. ಗೋಧಿನೂ ಹೆಲ್ತ್ ಒಳ್ಳೇದು, ಬೀಟ್ರೋಟ್ ಕ್ಯಾರೆಟ್ ಎಲ್ಲ ಹೆಲ್ತ್ ಒಳ್ಳೇದು. ನೋಡಿದ್ರೆ ಹೆಲ್ತಿ ಅನ್ಸ್ತಿದೆ. ಟೇಸ್ಟ್ ನೋಡ್ಬೇಕು. ನಮ್ಗೇನೇ ಇದ್ರು ಟೇಸ್ಟೇ ಚೆನ್ನಾಗಿದ್ರೆ ಹೆಲ್ದಿ ಅಂತ, ನಮ್ಮಂತವ್ರಿಗೆ ತಿನ್ನೋರ್ಗೆ. ಏನಪ್ಪ
ಚಟ್ನಿಗೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್. ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಕೋಬೇಕು, ಇರ್ಲಿಲ್ಲ ಕರಿಬೇವು, ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ರುಬ್ಕೊಂಡ್ರೆ ಇಷ್ಟೇ ಚಟ್ನಿ ರೆಡಿ. ಒಗ್ಗರಣೆ ಏನು ಮಾಡ್ಕೊಳ್ಳಲ್ಲ. ಚಪಾತಿ ಹಿಟ್ಟಿಗೆ ಪರೋಟಾಗೆಲ್ಲ ತಿರುಗಿ ಇಟ್ಕೊಂಡಿದ್ದೀನಿ. ಈಗ ಬೇಯಿಸ್ಕೊಳ್ಳೋದು. ಹೆಂಚಿಟ್ಕೊಂಡು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಚಪಾತಿನ ಪರೋಟನ ಗೊತ್ತಿಲ್ಲ, ನಾನು ಪರೋಟ ಅಂತ ಇದ್ದೀನಿ, ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ. ಎಣ್ಣೆ ಮೇಲೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿಕೊಂಡು ಮಾಮೂಲಿ ಚಪಾತಿ ಹೆಂಗೆ ಬೇಯಿಸ್ಕೊಳ್ತೀವೋ ಹಂಗೆ ಬೇಯಿಸ್ಕೊಳ್ತಾ ಇದ್ದೀವಿ. ಬೇಯಿಸ್ಕೋಬೇಕಾದ್ರೂ ಅಷ್ಟೇ ಘಮ ಒಂಥರ ಡಿಫ್ರೆಂಟಾಗಿ ಬರ್ತಾಯಿತ್ತು, ಸಖತ್ತಾಗಿತ್ತು. ಯಾವಾಗ ತಿಂತೀವೋ ಅಂತ ಮಾಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಿತ್ತು. ಅಕಸ್ಮಾತ್ರ ಒಲೆ ಬಿಸಿ ಇಲ್ಲದೆ ಇರೋ ತಣ್ಣಗಿತ್ತಿದ್ರೆ ಮಾಡ್ತಾ ತಿಂದ್ಬಿಡ್ತಿದ್ನೇನೋ ಹಂಗೆ ಎತ್ಕೊಂಡು. ಆ ಥರ ಅನ್ನಿಸ್ತಾಯಿತ್ತು. ಹೊಸ ರೆಸಿಪಿಗಳು ಕಂಡಿಡ್ದಾಗ ಇದು ನಾನು ಕಂಡಿಡ್ತಿರೋದಲ್ಲ, ಆಲ್ರೆಡಿ ಎಲ್ಲ ತುಂಬ ಜನ ಹೆಣ್ಮಕ್ಳು ಮಾಡಿರ್ತಾರೆ. ಆದ್ರೆ ನಾನು ಮಾಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ನ್ಯೂ ರೆಸಿಪಿ ರೆಡಿ, ತಿನ್ನೋಕೆ ಹಸ್ಬೆಂಡು ರೆಡಿ. ಈ ಕಲರ್ ಅದು ಕಲರ್ಫುಲ್ ಚಟ್ನಿ. ಕಲರ್ ಚಪಾತಿ ನ್ಯೂ ರೆಸಿಪಿ. ಬೆಳಗ್ಗೆ ಮಾಡಿದ್ರೆ ಸೂಪರ್ ಆಗಿತ್ತಪ್ಪ. ರಾತ್ರಿ ಮಾಡಿದ್ರೆ ಸೂಪರ್ ಆಗಿಲ್ಲ. ಚೆನ್ನಾಯ್ತಪ್ಪ. ಚಟ್ನಿ ಸೂಟ್ ಆಗ್ತಿದಾ? ಈ ಎಕ್ಸ್ಪ್ರೆಷನ್ ಬಂದೈತೆ ಅಂದ್ರೆ ರೆಸಿಪಿ ಸಕ್ಸಸ್ ಅಂತ ಫ್ರೆಂಡ್ಸ್. ಸೂಪರ್. ಇನ್ಮೇಲೆ ಇದೇ ತರ ಮಾಡ್ಕೊಡ್ಲಾ? ಸೂಪರ್ ಆಮ್ರೋಳ. ಬಿಸಿ ಬಿಸಿ ಬೇಗ ತಿನ್ಬೇಕು. ಅವಾಗ ಜಾಸ್ತಿ ತಿನ್ಬೋದು. ಸಾಕು ಬಿಡಲಿ. ತಿನ್ಬೇಕು. ಸೀಮೆ ಸಾರು ಅಂದ್ರೆ ನಾಟಿ ಹಸು ಅನ್ಕೊಂಡು ತಿನ್ಕೋ. ಸಖತ್ ಆಗೈತೆ ಚಟ್ನಿ, ಸೂಪರ್ ಆಗೈತಲ್ಲ, ಸಖತ್ ಸೆಟ್ ಆಗ್ತೈತೆ. ಬೇಕಾ? ಆಲ್ರೆಡಿ ಒಂದು ತುತ್ತು ಟೇಸ್ಟ್ ನೋಡಿದೀನಿ, ಸೂಪರ್ ಆಗಿ ಬಂದೈತೆ ಫ್ರೆಂಡ್ಸ್. ಸಾಫ್ಟ್ ಆಗಿ ಟೇಸ್ಟ್ ಹೇಳ್ತೀನಿ. ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗೈತೆ. ಸ್ವಲ್ಪ ಕ್ಯಾರೆಟ್ ಬೀಟ್ರೂಟ್ ಸಿಹಿ ಇರೋದ್ರಿಂದ ಅದೊಂಥರ ಟೇಸ್ಟ್. ಚಟ್ನಿ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಡಿದೀನಿ. ನನ್ಗೆ ಮೊದಲೇ ಗೊತ್ತಾಯ್ತು ಬೀಟ್ರೂಟ್ ಕ್ಯಾರೆಟ್ ಎರಡೂ ಸ್ವಲ್ಪ ಸ್ವೀಟ್ ಇರ್ತೈತೆ ಅಂತ. ಈ ಚಟ್ನಿ ಬಿಟ್ಟು ಬೇರೆ ಯಾವ್ದು ಸೂಟೇ ಆಗಲ್ಲ ಅಂತ ಅನ್ಕೊಳ್ತೀನಿ ಫ್ರೆಂಡ್, ಅಷ್ಟು ಚೆನ್ನಾಗೈತೆ. ಈ ರೆಸಿಪಿನ ಎಲ್ಲಿ ಮುಚ್ಚಿಟ್ಟಿದೆ ಇಷ್ಟ ದಿನ ನಾನು. ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ವರ್ಷ ಅವರ ಮಗಳು ಅನಿತಾ ಅವ್ರದ್ದು 13ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಸಿಯಾಜ್ 13ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಗೌರವ್ ಹಾಯ್. ಹಾಯ್. ಸುಮಾ ಸಿಸ್ಟರ್ 14ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಮಾಂತಿ ಅವ್ರದ್ದು 26ನೇ ತಾರೀಕು. ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಸಿಸ್ಟರ್. ಹ್ಯಾಪಿ ಬರ್ತಡೆ. ಸುಮಾ ಸಿಸ್ಟರ್ ಹಾಯ್. ಹಾಯ್. ಸಂದೀಪ್ ಡಿಸಿ 19ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ರಾಣಿ ರಘು ಅವ್ರದ್ದು 16ನೇ ತಾರೀಕು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಲಕ್ಷ್ಮಿ ಅವರ ಮಗಳು 14ನೇ ತಾರೀಕು ಬರ್ತಡೆ. ನಮ್ಮ ಮಗಳಿಗೆ ವಿಶ್ ಮಾಡಿ ಅಂತ ಹೇಳಿದ್ರು, ನಿಮ್ ಮಗಳ ಹೆಸರೇ ಹಾಕ್ಲಿಲ್ಲ ನೀವು. ಹ್ಯಾಪಿ ಬರ್ತಡೆ. ತನ್ವಿ ಸಿಸ್ಟರ್ 14ನೇ ತಾರೀಕು ಬರ್ತಡೆ. ಹ್ಯಾಪಿ ಬರ್ತಡೆ. ಮಗು ಇರ್ಬೇಕು ಅನ್ಕೊಳ್ತೀನಿ. ಹ್ಯಾಪಿ ಬರ್ತಡೆ ಎಲ್ರಿಗೂ ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್. ಗುಡ್ ನೈಟ್.